ವಿದ್ಯಾವಂತರನ್ನ, ಬುದ್ಧಿವಂತರನ್ನ, ಸಮಾಜಮುಖಿಯಾಗಿ ಯೋಚನೆ ಮಾಡೋರನ್ನ ಬಹುಶಃ ನಮ್ಮ ಎಜುಕೇಷನ್ ಸಿಸ್ಟಮ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ನಾವು ಅದನ್ನು ಮಾಡ್ತಿದ್ದೀವಿ. ಎಜುಕೇಷನ್ ನಮ್ಮ ಪ್ರಕಾರ ಏನಂದರೆ ಶಾಲೆ ಕಾಲೇಜಲ್ಲಿ ಏನು ಸಿಗುತ್ತೆ ಕ್ಲಾಸ್ ರೂಮಲ್ಲಿ ಅದನ್ನು ಎಜುಕೇಷನ್ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಅಪ್ಪ ಅಮ್ಮನ ಪ್ರಕಾರ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಸೈನ್ಸು, ಸ್ವಲ್ಪ ಕಮ್ಮಿ ಬಂದರೆ ಕಾಮರ್ಸು, ತೀರಾ ಕಮ್ಮಿ ಬಂದರೆ ಅಂದರೆ ಏನೂ ಮಾಡೋಕ್ಕೆ ಲಾಯಕ್ಕಿಲ್ದಲೆ ಅವರು ಆರ್ಟ್ಸ್ ಹೋಗ್ತಾರೆ ಅಂತ. ನೀವು ಇಂಜಿನಿಯರಿಂಗ್ ಮಾಡಿ ಲಕ್ಷಗಟ್ಟಲೆ ಸಂಬಳ ತೊಗೊಳ್ಳೋ ಮಕ್ಕಳನ್ನ ತೋರಿಸಿದ್ರೆ ಅದೇ ಇಂಜಿನಿಯರಿಂಗ್ ಮಾಡಿ ಕೆಲಸ ಇಲ್ಲದೆ ಒದ್ದಾಡ್ತಿರೋನು ನಾನು ತೋರಿಸ್ಬೋದು. ಯಾಕೆಂದರೆ ಈಗ ಪ್ರಪಂಚ ಹೇಗಿದೆ ಅಂದರೆ ಬರೀ ಅಕಾಡೆಮಿಕ್ಸ್ ಮೇಲೆ ನನ್ನ ಜೀವನ ರೂಪಿಸ್ಕೊತೀನಿ ಅಂದರೆ ನೀವೊಂದು ಮೂರ್ಖ ಪ್ರಪಂಚದಲ್ಲಿ ಟಾಪರ್ ಆಗದಿದ್ರೆ ಭವಿಷ್ಯ ಇಲ್ಲ ಅನ್ನೋ ಕಮ್ಯುನಿಕೇಷನ್ ಮಕ್ಕಳಿಗೆ ಹೋಗುತ್ತೆ. ಹಾಗಾದರೆ ಬಾಟಮ್ ಆಫ್ ದ ಪಿರಮಿಡಲ್ಲಿ ಇರೋರು ಬದುಕೋದಕ್ಕೆ ಅರ್ಹತೆ ಇಲ್ಲ ಅವ್ರಿಗೆ. ಮ್ಯಾಥ್ಸಲ್ಲಿ ಬರೀ 40 ಮಾರ್ಕ್ಸ್ ತೊಗೊಂಡ್ರೆ ಆ ಮಗುಗೆ ಜೀವನ ಇಲ್ವಾ? ಅಲ್ಲಿಗೆ ಶಿಕ್ಷೆಯಿಂದ ಪರಿವರ್ತನೆ ಆಗೋದಿಲ್ಲ, ಶಿಕ್ಷಣದಿಂದ ಪರಿವರ್ತನೆ. ಎಲ್ರಿಗೂ ನಮಸ್ಕಾರ. ಕರಿಯರ್ ಡೆಸ್ಕ್ಗೆ ಸ್ವಾಗತ. ನಾನು ಶಾಲಿನಿ ಮಂಜುನಾಥ್. ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಎಜುಕೇಷನ್, ಅಂತಾರಾಷ್ಟ್ರೀಯ ಶಿಕ್ಷಣ ದಿನ. ಹಾಗಾದರೆ ಯಾಕೆ ಈ ದಿನವನ್ನು ನಾವು ಆಚರಣೆ ಮಾಡ್ತೀವಿ, ಅದರ ಉದ್ದೇಶಗಳಿರಬಹುದು, ಅದರ ಬ್ಯಾಕ್ಗ್ರೌಂಡ್ ಯಾಕೆ ಸ್ಟಾರ್ಟ್ ಆಯಿತು, ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ಸ್ನ ನಾವು ಆಲ್ರೆಡಿ ನೀವು ಗೂಗಲ್ ಮಾಡಿದ್ರೂ ಕೂಡ ಗೊತ್ತಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ದ ಕ್ವಾಲಿಟಿ ಆಫ್ ಎಜುಕೇಷನ್, ಉತ್ತಮ ಗುಣಮಟ್ಟದ ಶಿಕ್ಷಣ ಅಂದರೆ ಏನು, ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಸಿಗ್ತಾ ಇದೆಯಾ, ಓನ್ಲಿ ಮಾರ್ಕ್ಸ್ ಮಾತ್ರ ಇಂಪಾರ್ಟೆಂಟ್ ಆಗುತ್ತಾ? ಹಾಗಾದರೆ ಕ್ವಾಲಿಟಿ ಆಫ್ ಎಜುಕೇಷನ್, ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್, ಇದರಲ್ಲಿ ಪೇರೆಂಟ್ಸ್ ಪಾತ್ರ ಎಷ್ಟು ಮುಖ್ಯ, ಶಿಕ್ಷಣ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆಯನ್ನು ಮಾಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಎಜುಕೇಷನ್ ಕನ್ಸಲ್ಟೆಂಟ್ ಆ್ಯಂಡ್ ಕರಿಯರ್ ಕೌನ್ಸಿಲರ್ ಪ್ರೊಫೆಸರ್ ಶಂಕರ್ ಬೆಳ್ಳೂರು ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಇಂಟರ್ನ್ಯಾಷನಲ್ ಡೇ ಆಫ್ ಎಜುಕೇಷನ್, ಇದ್ರ ಬಗ್ಗೆ ಎಲ್ಲ ನಾವು ಗೂಗಲ್ ಮಾಡಿದ್ರೂ ಅದರ ಡೇಟಾ ಕಂಪ್ಲೀಟಾಗಿ ಸಿಕ್ಬಿಡುತ್ತೆ. ಆದರೆ ಮುಖ್ಯವಾಗಿ ಬೇಕಾಗಿರೋದು ಏನು ಸ್ಟೂಡೆಂಟ್ಸ್ಗೆ? ಈ ಹಿಂದೆ ಎಲ್ಲ ನಾವು ಗುರುಕುಲ ಅಂತ ಇರ್ತಾ ಇತ್ತು. ಸೊ ಅದ್ರ ಮೂಲಕ ನಾವು ನಮ್ಮ ಶಿಕ್ಷಣ ಪ್ರಾರಂಭ ಆಗ್ತಾ ಇತ್ತು, ಕಲಿಕೆ ಪ್ರಾರಂಭ ಆಗ್ತಾ ಇತ್ತು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಂದು, ನೀವು ಹೇಳಿದಾಗ ಸರಿ, ಇಂಟರ್ನ್ಯಾಷನಲ್ ಎಜುಕೇಷನ್ ಡೇ ಅಂದರೆ ಗೂಗಲ್ ನಮ್ಗೆ ವಿಚಾರ ಸಿಗುತ್ತೆ. ಬಟ್ ಈ ವರ್ಷದ ಥೀಮ್ ಇದು ಬಹುಶಃ ಇದು 6ನೇ ವರ್ಷದ್ದು ಅನಿಸುತ್ತೆ. ಆ್ಯಂಡ್ ದಿಸ್ ಇಸ್ ಡಿಸೈನ್ಡ್ ಆ್ಯಂಡ್ ಡಿಸೈಡೆಡ್ ಬೈ ಯುನೆಸ್ಕೋ ಆರ್ UNO. ಈ ವರ್ಷದ ಥೀಮು ಎಜುಕೇಷನ್ ಫಾರ್ ಲಾಸ್ಟಿಂಗ್ ಪೀಸ್ ಅಂತ ಮಾಡ್ಕೊಂಡಿದ್ದಾರೆ. ಈ ಥೀಮ್ ಆಧಾರದ ಮೇಲೆ ನಮ್ಗೇನು ಅನಿಸುತ್ತೆ ಅಂದರೆ, ಒಂದು, ಇಸ್ರೇಲು ಮತ್ತು ಪ್ಯಾಲೆಸ್ಟೈನ್ ನಡುವೆ ನಡೀತಿರೋ ಯುದ್ಧ ಗಾಜಾ ಪಟ್ಟಿನಲ್ಲಿ ಅದು, ಮತ್ತು ರಷ್ಯಾ ಯುಕ್ರೇನ್ ನಡುವೆ ನಡೀತಿರೋ ಯುದ್ಧ ಆಗಲಿ, ಬಹುಶಃ ಈ ಯುದ್ಧಗಳಿಂದ ಅವರು ಈ ಥೀಮ್ನ ಕೊಟ್ಟಿರ್ಬೋದು. ಯಾಕೆಂದರೆ ಎಜುಕೇಷನ್ ಅಂದರೆ ಏನು ಅಂತ ಮೂಲಭೂತವಾಗಿ ಈಗ ಪ್ರಶ್ನೆ ಕಾಡುತ್ತೆ. ಯಾಕೆಂದರೆ ರಷ್ಯಾ ಯುಕ್ರೈನ್ ಅವರು ಅಲ್ಲೂ ಎಜುಕೇಷನ್ ಇದೆ, ಪ್ಯಾಲೆಸ್ಟೈನು ಮತ್ತು ಇಸ್ರೇಲ್ನಲ್ಲೂ ಎಜುಕೇಷನ್ ಇದೆ, ಡಿಸ್ಪೈಟ್ ಬೀಯಿಂಗ್ ಎಜುಕೇಟೆಡ್ ಆ್ಯಂಡ್ ಲಿಟ್ರೇಟ್. ಆದರೂ ಈಗಿನ ಕಾಲದಲ್ಲೂ 21ನೇ ಶತಮಾನದಲ್ಲೂ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡುತ್ತೆ ಅಂದರೆ ಇದು ಎಂಥ ವಿಪರ್ಯಾಸ. ಹೌದು, ಡೆಫಿನೆಟ್ಲಿ. ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ, ಅದು ಇವತ್ತಿನ ದಿನ ನಮ್ಮನ್ನು ಚಂದ್ರಗ್ರಹಕ್ಕೆ ಕರ್ಕೊಂಡು ಹೋಗಿದೆ, ಮಂಗಳ ಗ್ರಹಕ್ಕೆ ಕರ್ಕೊಂಡು ಹೋಗುತ್ತೆ, ಮುಂದೆ ನಾವು ಸೂರ್ಯನೂ ಮುಟ್ಟಬೇಕು ಅಂತಿದ್ದೀವಿ. ಅಂದರೆ ಮನುಷ್ಯನ ಆಶೋತ್ತರಗಳು, ಆಸ್ಪಿರೇಷನ್ಸು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ. ಹೌದು. ಆದರೆ ವಿಪರ್ಯಾಸ ಏನು ಅಂದರೆ, ನಮ್ಮ ಜೊತೆ ಯಾರಿದ್ದಾರೆ, ನಮ್ಮ ಮನೆಯಲ್ಲಾಗಲಿ, ಸಮಾಜದಲ್ಲಾಗಲಿ, ಅಥವಾ ದೇಶದಲ್ಲಾಗಲಿ, ಪಕ್ಕದ ದೇಶದಲ್ಲಾಗಲಿ, ಅವ್ರ ಜೊತೆ ಒಂದು ಸೌಹಾರ್ದಯುತ ಒಂದು ಬಾಂಧವ್ಯ ಇಟ್ಕೊಳ್ಳೋದನ್ನು ಬಹುಶಃ ಮನುಷ್ಯ ಮರ್ತೋಗ್ತಾ ಇದ್ದಾನೆ. ಹಾಗಾಗಿ ಈಗ ನನಗೇನು ಅನಿಸುತ್ತೆ ಅಂದರೆ, ಬಹುಶಃ ದ ಸೋ ಕಾಲ್ಡ್ ಎಜುಕೇಷನ್, ಮಾಡರ್ನ್ ಎಜುಕೇಷನ್ ಈಸ್ ನಾಟ್ ಸರ್ವಿಂಗ್ ಇಟ್ಸ್ ಪರ್ಪಸ್. ಯಾಕೆಂದರೆ ನೀವು ಮಾತಾಡ್ತಾ ಇಂಟ್ರಡಕ್ಷನ್ ಹೇಳಿದ್ರೆ ಗುರುಕುಲ ಪದ್ಧತಿ ಅಂತ. ಹೌದು. ನಮ್ಮದು ಎಂಥ ಭವ್ಯವಾದ ಪರಂಪರೆ ಅದು. ಅಂದರೆ ಈಗೇನು ಮಾತಾಡ್ತೀವಿ ನಾವು, ಹೋಲಿಸ್ಟಿಕ್ ಎಜುಕೇಷನ್ ಅಥವಾ ಸರ್ವತೋಮುಖ ಬೆಳವಣಿಗೆಗೆ ನಾವು ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದು, ಆ ಕಾನ್ಸೆಪ್ಟ್ ನಮ್ಮಲ್ಲಿ ಆವಾಗಲೇ ಇತ್ತು. ಹೌದು. ಒಂದು ಸಣ್ಣ ಕತೆ ಹೇಳ್ಬಿಡ್ತೇನೆ. ಒಂದು ಗುರುಕುಲದಲ್ಲಿ ಒಂದು ಸಲ ಎಲ್ಲ ವಿದ್ಯಾರ್ಥಿಗಳು ಸೇರಿ ಗುರುಗಳ ಹತ್ರ ಒಂದು ಕಂಪ್ಲೇಂಟ್ ತೊಗೊಂಡು ಹೋಗ್ತಾರೆ ಒಬ್ಬ ವಿದ್ಯಾರ್ಥಿ ಮೇಲೆ. ಇವರ ಪ್ರಕಾರ ಆ ವಿದ್ಯಾರ್ಥಿ ಕೆಟ್ಟ ಸ್ವಭಾವದವನು ಮತ್ತು ಅವ್ನು ಕಳ್ತನ ಮಾಡೋ ಇದು ಕಲ್ತ್ಬಿಟ್ಟಿದ್ದ. ಹಾಗಾಗಿ ಅವನ್ನ ಗುರುಕುಲದಿಂದ ಹೊರಗೆ ಹಾಕಿ, ಇಲ್ಲ ನಾವೆಲ್ಲರೂ ಗುರುಕುಲ ಬಿಟ್ಟು ಹೊರಟೋಗ್ತೀವಿ ಅಂತ. ಅವಾಗ ಗುರುಗಳು ಹೇಳ್ತಾರೆ, ಇವ್ರ ಮನಸ್ಸಲ್ಲಿ ಏನಿತ್ತು, ವಿದ್ಯಾರ್ಥಿಗಳ ಮನಸ್ಸಲ್ಲಿ ನಾವೆಲ್ಲ ಒಳ್ಳೆ ವಿದ್ಯಾರ್ಥಿಗಳು, ನಮ್ಮನ್ನು ಬಿಟ್ಕೊಡಲ್ಲ ಗುರುಗಳು, ಅವನನ್ನು ಗ್ಯಾರಂಟಿ ಹೊರಗಾಕ್ತಾರೆ ಅಂತ. ಗುರುಗಳು ಇವ್ರ ಮಾತು ಕೇಳ್ಬಿಟ್ಟು ಹೇಳಿದ್ರಂತೆ, ನೀವೆಲ್ಲ ಹೋಗಬೇಕು ಹೊರಗೆ ಅನ್ನೋದಿದ್ರೆ ಹೋಗ್ಬೋದು, ಆದರೆ ಅವನನ್ನು ಮಾತ್ರ ನಾನು ಗುರುಕುಲದಿಂದ ಹೊರಗೆ ಕಳಿಸಲ್ಲ. ಇವ್ರಿಗೆಲ್ಲ ಅಂತ ಶಾಕ್ ಆಗುತ್ತೆ. ಗುರುಗಳೇ, ನೀವು ನಮ್ಮನ್ನು ಬಿಟ್ಕೊಡೋಕ್ಕೆ ತಯಾರಿದ್ರ ಕಳ್ಳಂಗೋಸ್ಕರ ಅಂತಾರಂತೆ.
ಪ್ರಿಸೈಸ್ಲಿ ದಟ್. ಅದಕ್ಕೋಸ್ಕರ ಅವನ್ನ ಬಿಟ್ಕೊಡೋಕ್ಕೆ ತಯಾರಿಲ್ಲ. ಯಾಕಂದರೆ ಗುರುಕುಲದ ಉದ್ದೇಶ ಏನು, ಸಮಾಜಕ್ಕೆ ಒಳ್ಳೆ ನಾಗರಿಕರನ್ನು ತಯಾರು ಮಾಡಿ ಮುಂದೆ ಅವರ ಜೀವನದಲ್ಲಿ ಭವಿಷ್ಯದಲ್ಲಿ ಬರೋ ಸಮಸ್ಯೆ ಆಗಲಿ ಚಾಲೆಂಜ್ನಾಗಲಿ ಎದುರಿಸೋಕ್ಕೆ ಸಮರ್ಥರಾದ ಮೇಲೆ ಅವ್ರನ್ನ ಸಮಾಜಕ್ಕೆ ಕೊಡಬೇಕು ಅಂತ. ಅಂದರೆ ಅದನ್ನು ಕೊಡುಗೆ ಅಂದ್ಕೊಂಡಿದ್ರು ಅವರು. ದ ಔಟ್ಕಮ್ ಶುಡ್ ಬಿ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಫ್ ಸೊಸೈಟಿ. ಇವನ್ನ ನಾನು ಹೊರಗೆ ಕಳಿಸ್ಬಿಟ್ರೆ ಇವನು ಈ ಕಳ್ತನ ಅಲ್ಲೂ ಮಾಡ್ತಾನೆ, ಅಲ್ಲಿಗೆ ಸಮಾಜಕ್ಕೆ ಅವನೊಬ್ಬ ಕಂಟಕ ಆಗ್ತಾನೆ. ಹೌದು, ಅದು ನನಗೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಯಿತು. ಹಾಗಾಗಿ ಇವನು ಸರಿ ಹೋಗೋರು ಗುರುಕುಲದಿಂದ ನಾವು ಹೊರಗೆ ಕಳಿಸಲ್ಲ. ನೀವೆಲ್ಲ ಒಳ್ಳೆಯ ವಿದ್ಯಾರ್ಥಿಗಳು, ಎಜುಕೇಷನ್ ಚೆನ್ನಾಗಾಗಿದೆ, ಸಬಲರಾಗಿದ್ದೀರಾ, ನೀವುಗಳು ಬೇಕಾದ್ರೆ ಹೋಗಿ ಅಂತ. ನನಗೆ ಈ ಕತೆ ತುಂಬ ಇವತ್ತು ರೆಲೆವೆಂಟ್ ಅನಿಸುತ್ತೆ. ಹೌದು ಸರ್. ನಮ್ಮ ಸೋ ಕಾಲ್ಡ್ ಮಾಡರ್ನ್ ಎಜುಕೇಷನ್ ಈಸ್ ಇಟ್ ಸರ್ವಿಂಗ್ ಇಟ್ಸ್ ಪರ್ಪಸ್? ಈ ಯುದ್ಧಗಳು ನೋಡಿದ್ರೆ ನಮ್ಗನ್ಸುತ್ತೆ ಖಂಡಿತ ಇಲ್ಲ ಅಂತ. ನಾವು ಲಿಟ್ರೇಟ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಆದರೆ ಎಲ್ಲೋ ಒಂದು ಕಡೆ ವಿದ್ಯಾವಂತರನ್ನ, ಬುದ್ಧಿವಂತರನ್ನ, ಸಮಾಜಮುಖಿಯಾಗಿ ಯೋಚನೆ ಮಾಡೋರನ್ನ ಬಹುಶಃ ನಮ್ಮ ಎಜುಕೇಷನ್ ಸಿಸ್ಟಮ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಈ ನ್ಯೂನತೆ ಇದೆ ಅಂತ ಅನಿಸುತ್ತೆ. ಸರ್, ಈಗ ಇಂದಿನ ಎಜುಕೇಷನ್ ಸಿಸ್ಟಮ್ಗೂ ಗುರುಕುಲ ಅಂತ ತಗೊಂಡ್ರೆ ಆ ಪದ್ಧತಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ ನಿಮಗೆ? ನಾನೇ ಒಂದು ಸಣ್ಣ ಉದಾಹರಣೆಯೊಂದಿಗೆ ಶುರು ಮಾಡ್ತೀನಿ ಈ ನನ್ನ ಉತ್ತರನ. ಪಾಂಡವರಿಗೆ 5 ಜನ, ಪಾಂಡವರಿಗೆ 5 ಜನ ಮಕ್ಕಳು. ನೀವು ನೋಡಿ 5 ಜನಕ್ಕೂ ಒಬ್ಬರೇ ಗುರುಗಳು ಅಲ್ವಾ, ದ್ರೋಣಾಚಾರ್ಯರು. ಆದರೆ ನೀವು ನೋಡಿದ್ರೆ ಈ 5 ಜನನೂ ಒಂದೇ ವಿದ್ಯೆ ಹೇಳ್ಕೊಡ್ಲಿಲ್ಲ ಅವರು. ಧರ್ಮರಾಯಂಗೆ ಬೇರೆ ಹೇಳ್ಕೊಟ್ರು, ಭೀಮಂಗೆ ಗದಾ ಹೇಳ್ಕೊಟ್ರು, ಅರ್ಜುನನ್ಗೆ ಬಿಲ್ಲು ಹೇಳಿದ್ರು, ಇನ್ಯಾರಿಗೂ ಅಶ್ವ ಹೇಳ್ಕೊಟ್ರು. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಟ್ರೈನ್ ಮಾಡಿದ್ರು. ಇದರ ಅರ್ಥ ಏನು ಅಂದರೆ, ಗುರುಕುಲದಲ್ಲಿ ಒಬ್ಬ ಗುರು ಮಕ್ಕಳ ಜೊತೆ ಸಮಯ ಕಳೀತಿದ್ರು, ಅವ್ರಿಗೆ ಆಟ ಪಾಠಗಳನ್ನ ಹೇಳ್ಕೊಡ್ತಿದ್ರು, ಸೂಕ್ಷ್ಮವಾಗಿ ಗಮನಿಸ್ತಿದ್ರು ಯಾರಿಗೆ ಯಾವುದರಲ್ಲಿ ಹೆಚ್ಚಿನ ಆಸಕ್ತಿ ಒಲವಿದೆ ಅಂತ. ನಾವು ಈಗೇನು ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಅದನ್ನು ಗುರುಗಳೇ ಗಮನಿಸಿ, ಓ ಈ ಹುಡುಗನಿಗೆ ಈ ವಿದ್ಯೆ ಹೇಳ್ಕೊಟ್ರೆ ಇವನು ಅದನ್ನು ಹೆಚ್ಚು ಚೆನ್ನಾಗಿ ಕಲಿತಾನೆ. ನಮ್ಮ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಏನಿದೆ ನಮ್ಮ ಭಾರತ ದೇಶದಲ್ಲಿ, ನಮಗೆಲ್ಲ ಗೊತ್ತಿದೆ ಇದು ಬ್ರಿಟಿಷಿಂದ ಬಂದಿದ್ದ ಎಜುಕೇಷನ್ ಸಿಸ್ಟಮ್ಮು. ಲಾರ್ಡ್ ಮೆಕಾಲೆ ಫ್ರೇಮ್ಡ್ ದ ಪಾಲಿಸಿ. ಇಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಬಂದ್ಬಿಡ್ತು. ನಮಗೆ ಪ್ರಕೃತಿ ಏನು ಹೇಳುತ್ತೆ, ಒಬ್ಬ ಮನುಷ್ಯನ ಫಿಂಗರ್ ಪ್ರಿಂಟು DNA ಪ್ಯಾಟ್ರನ್ನು ಇನ್ನೊಬ್ಬರಲ್ಲಿ ಕಾಣಸಿಗಲ್ಲ ಅಂತ. ಅಂದರೆ ನೀನೇ ಬೇರೆ ಅವರೇ ಬೇರೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಮಾಡಿದ್ದೀವಿ. ಉದಾಹರಣೆಗೆ ಒಂದು ಬೋರ್ಡಿನ ಸ್ಕೂಲಿಗೆ ನೀವು ಅಫಿಲಿಯೇಟ್ ಆಗಿದ್ದರೆ ಆ ಸ್ಕೂಲ್ನಲ್ಲಿ ಒಂದು ಕ್ಲಾಸ್ನಲ್ಲಿ ಓದೋ ಎಲ್ಲ ಮಕ್ಳಿಗೂ ಒಂದೇ ಸಿಲೆಬಸ್ಸು. ಅವ್ರ ಆಸಕ್ತಿ ಏನು ಅಂತ ನಾವು ತಿಳ್ಕೊಳಕ್ಕೆ ಹೋಗಲ್ಲ, ಅವ್ರ ಅಬಿಲಿಟಿ ಯಾವುದ್ರಲ್ಲಿ ಸ್ಟ್ರಾಂಗ್ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಎಲ್ಲರೂ ಅದೇ ಸಬ್ಜೆಕ್ಟ್ಸ್ಗಳು ಓದಬೇಕು, ಎಲ್ಲರೂ ಒಂದೇ ಥರ ಕ್ವಶನ್ ಪೇಪರ್ನೇ ಎಕ್ಸಾಮ್ಗೆ ತೊಗೋಬೇಕು. ಮತ್ತು ನಮ್ಮಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದರೆ, ಒಂದು ಪ್ರಶ್ನೆಗೆ ಒಂದೇ ಸರಿಯಾದ ಉತ್ತರ. ಹೌದು, ನೀವು ಆ ಸರಿಯಾದ ಉತ್ತರ ಅರ್ಥ ಮಾಡ್ಕೊಂಡಾರೋ ಬರಿಬೋದು, ಇಲ್ಲ ಉರು ಹೊಡೆದಾದ್ರೂ ಬರಿಬೋದು. ಒಟ್ಟಲ್ಲಿ ಆ ಕೀವರ್ಡ್ಸ್ ಇರಬೇಕು ಆನ್ಸರಲ್ಲಿ. ಅದಿದ್ದರೆ ಮಾತ್ರ ಮಗುಗೆ ಮಾರ್ಕ್ಸ್ ಕೊಡ್ತೀವಿ. ಅದಿಲ್ಲ ಅಂದರೆ ನಾವು ರಾಂಗ್ ಅಂತ ಹೇಳ್ತೀವಿ, ಮಾರ್ಕ್ಸ್ನ ಕಟ್ ಮಾಡ್ತೀವಿ. ಈ ಎಜುಕೇಷನ್ ಸಿಸ್ಟಮ್ ಏನು ಪ್ರೋತ್ಸಾಹ ಮಾಡ್ತಿದೆ ಅಂದರೆ, ನಿನಗೆ ಸಬ್ಜೆಕ್ಟ್ ಇಷ್ಟ ಇದೆಯೋ ಇಲ್ವೋ, ಅರ್ಥ ಆಗುತ್ತೋ ಇಲ್ವೋ, ಒಟ್ಟಿನಲ್ಲಿ ಎಕ್ಸಾಮಲ್ಲಿ ಮಾತ್ರ ನೀ ಆನ್ಸರ್ನ ಬರೀಬೇಕು. ಸೊ ದ ಎಂಟೈರ್ ಫೋಕಸ್ ಆಫ್ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಈಸ್ ಅಬೌಟ್ ಎಕ್ಸಾಮ್ಸ್ ಆ್ಯಂಡ್ ಮಾರ್ಕ್ಸ್. ಈ ಒಂದು ಮನಸ್ಥಿತಿಯಿಂದ ಪೋಷಕರು ಹೊರಗೆ ಬಂದಿಲ್ಲ. ಈಗ ನಾನು ಯಾವ್ದಾರ ಪೋಷಕರನ್ನ ಉದಾಹರಣೆ ಕೇಳಿದ್ರೆ, ನಿಮ್ಮ ಪ್ರಕಾರ ಒಳ್ಳೆ ಸ್ಕೂಲ್ ಯಾವುದು ಅಂದರೆ, ಯಾವ್ದು 100% ರಿಸಲ್ಟ್ ಕೊಡುತ್ತೆ ಅದು ಒಳ್ಳೆ ಸ್ಕೂಲು ಅಂತ ಹೇಳ್ತಾರೆ. ಇವತ್ತಿನ ಬೋರ್ಡ್ ಎಕ್ಸಾಮ್ಸ್ ಆಗಲಿ ಅಥವಾ ಕ್ಲಾಸ್ ಎಕ್ಸಾಮ್ಸ್ ಆಗಲಿ, ಅಂದರೆ ನಾನು ಗುಣಮಟ್ಟದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಮಕ್ಕಳುಗಳು ಚೆನ್ನಾಗಿ ಓದ್ತಾರೆ, ಐ ಹ್ಯಾವ್ ಟು ಗಿವ್ ದ್ಯಾಟ್. ಬಟ್ ಇವತ್ತು ಮಾರ್ಕ್ಸ್ ತೊಗೊಳ್ಳೋದು ತುಂಬ ಸುಲಭ ಆಗಿಬಿಟ್ಟಿದೆ. ಸರ್, ಇದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಿ, ಈಗ ಮಾರ್ಕ್ಸ್ ಇರ್ಬೋದು, ಪರ್ಸೆಂಟೇಜ್ ಯಾವ ಸ್ಕೂಲಲ್ಲಿ ಜಾಸ್ತಿ ಇರುತ್ತೋ ಆ ಬೇಸಿಸ್ ಮೇಲೆ ಪೇರೆಂಟ್ಸ್ ಒಂದು ಮೈಂಡ್ ಸೆಟ್ ಇರುತ್ತೆ, ಅವ್ರಿಗೆ ಈ ಸ್ಕೂಲ್ಗೆ ನನ್ನ ಮಗುನ ಹಾಕ್ಬೋದು ಅಂತ. ಅದ್ರ ಜೊತೆಗೆ ಸ್ಕೂಲಲ್ಲೂ ತುಂಬಾ ಆಯ್ಕೆಗಳು ಬರುತ್ತೆ ಅವ್ರಿಗೆ ಡೊನೇಷನ್ ಮ್ಯಾಟ್ರ್ ಆಗಲ್ಲ. ಇಂಥ ಪ್ರೈವೇಟ್ ಸ್ಕೂಲಲ್ಲಿ ಇಷ್ಟು ಡೊನೇಷನ್ ಜಾಸ್ತಿ ಇದ್ದರೆ ಅಫ್ಕೋರ್ಸ್ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಆಫ್ ಎಜುಕೇಷನ್ ಅನ್ನೋದು ಒಂದು ಮೈಂಡ್ ಸೆಟ್ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಫ್ಯಾಕ್ಟರ್. ವಿ ಈಕ್ವೇಟ್ ಕ್ವಾಲಿಟಿ ಟು ಪ್ರೈಸ್. ಹೆಚ್ಚು ಫೀಸ್ ಚಾರ್ಜ್ ಮಾಡೋ ಅಥವಾ ಹೆಚ್ಚು ಚೆನ್ನಾಗಿರೋ ಬಿಲ್ಡಿಂಗು, ಇನ್ಫ್ರಾಸ್ಟ್ರಕ್ಚರ್ ಇರೋ ಸ್ಕೂಲು ಕ್ವಾಲಿಟಿ ಎಜುಕೇಷನ್ ಕೊಡುತ್ತೆ ಅನ್ನೋ ಭ್ರಮೆ ನಮ್ಮಲ್ಲಿ ಇದೆ. ಹಾಗಾಗಿ ನಾವು ಸರ್ಕಾರಿ ಶಾಲೆಗಳಿಗೆ ನಮ್ಮ ಮಕ್ಕಳನ್ನ ಸೇರ್ಸೋಕ್ಕೆ ಹೋಗಲ್ಲ, ಯಾಕೆಂದರೆ ಒಂದು ಬಿಲ್ಡಿಂಗು ಅಲ್ಲಿ ಚೆನ್ನಾಗಿರಲ್ಲ, ಫೀಸು ತುಂಬ ಕಮ್ಮಿ ಇರಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ. ನನ್ನ ಪ್ರಕಾರ ಕ್ವಾಲಿಟಿ ಎಜುಕೇಷನ್ ಈಸ್ ನಾಟ್ ಕಾಸ್ಟ್ಲಿ, ಇಟ್ ಶುಡ್ ನಾಟ್ ಬಿ ಕಾಸ್ಟ್ಲಿ. ಕ್ವಾಲಿಟಿ ಎಜುಕೇಷನ್ ಅಂದರೆ ನನ್ನ ಪ್ರಕಾರ ಒಂದು 2-3 ಮುಖ್ಯವಾದ ವಿಚಾರ ಬರುತ್ತೆ. ಮೊದಲನೇದು,
ಮಕ್ಕಳಿಗೆ ಜ್ಞಾನಾರ್ಜನೆಯ ದಾಹವನ್ನು ಹೆಚ್ಚಿಸಬೇಕು. ಹೌದು, ನಾನು ಕಲಿಬೇಕು, ನಾನು ತಿಳ್ಕೋಬೇಕು ಅನ್ನೋ ಕುತೂಹಲ ಅವರಲ್ಲಿ ಜಾಸ್ತಿ ಆಗಬೇಕು. ಯಾಕೆಂದರೆ ಯಾರೋ ಒಬ್ಬ ನನಗೆ ಹೆಸರು ನೆನಪಾಗ್ತಿಲ್ಲ, ಅವನು ಹೇಳಿ ತುಂಬ ಫೇಮಸ್ ಆಗಿದೆ. ಈ ಸೈಡ್ ಎವ್ರಿ ಕಿಡ್ ಈಸ್ ಬಾರ್ನ್ ಇಂಟೆಲಿಜೆಂಟ್ ಬಟ್ ಎಜುಕೇಷನ್ ರೂಯಿನ್ಸ್ ದೆಮ್ ಅಂತ. ಅಂದರೆ ಭೂಮಿಯಲ್ಲಿ ಹುಟ್ಟೋ ಪ್ರತಿ ಮಗುಗೆ ಕುತೂಹಲ ಅಥವಾ ನಾವು ಇನ್ಕ್ವಿಸಿಟಿವ್ನೆಸ್ ಅಂತ ಏನು ಹೇಳ್ತೀವಿ ಇಂಗ್ಲೀಷ್, ಅದು ತುಂಬ ಚೆನ್ನಾಗಿರುತ್ತಂತೆ. ಆದರೆ ನಾವೇನು ಮಾಡ್ತೀವಿ, ಮಗು ಏನಾದ್ರು ಹೆಚ್ಚಿಗೆ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಕೇಳಬಾರ್ದು. ನಾ ಏನು ಹೇಳ್ತೀನಿ ಅಷ್ಟು ಮಾತ್ರ ತಿಳ್ಕೊ, ಟೆಸ್ಟ್ಗೆ ಇದು ಮಾತ್ರ ಬರೋದು, ಎಕ್ಸಾಮ್ಗೆ ಇದು ಮಾತ್ರ ಬರೋದು ಅಂತ ಈ ಕುದುರೆಗೆ ನಾವು ಕಣ್ಣಿಗೆ ಪಟ್ಟಿ ಕಟ್ದಂಗೆ ಮಕ್ಳಿಗೆ ಪಟ್ಟಿ ಕಟ್ಬಿಟ್ಟು ಪ್ರಶ್ನೆ ಕೇಳಬೇಡ, ಆ ಕಡೆ ಈ ಕಡೆ ನೋಡಬೇಡ, ಇನ್ನೊಂದು ಪ್ರಶ್ನೆ ಮಾಡಬೇಡ, ನಿಂಗೆ ಸಿಲೆಬಸ್ಸಲ್ಲಿ ಏನಿದೆ ಅಷ್ಟನ್ನು ಮಾತ್ರ ತಿಳ್ಕೊ. ಯಾಕೆ ನಿನ್ನ ಟೆಸ್ಟು ಎಕ್ಸಾಮ್ ಬರೋದು ಅಷ್ಟೇ, ನಿನ್ನ ವ್ಯಾಲಿಡೇಷನ್ ಆಗೋದು ಆ ಮಾರ್ಕ್ಸಿಂದ ಅಂತ ಕೂರಿಸ್ಬಿಡ್ತೀವಿ. ಹಾಗಾಗಿ ಮಕ್ಳಿಗೆ ಸಹಜ ಕುತೂಹಲ ಏನಿರುತ್ತೆ ಪ್ರಪಂಚ ನೋಡ್ತಾ ನೋಡ್ತಾ ಆ ಪ್ರಶ್ನೆಗಳು ಕೇಳೋದು ಮರ್ತ್ಬಿಡ್ತಾರೆ. ದೇ ವಿಲ್ ಗೆಟ್ ಯೂಸ್ ಟು ಜಸ್ಟ್ ಲರ್ನಿಂಗ್ ಬೈ ರೋಟ್. ನಿಮಗೆ ಪರೀಕ್ಷೆಯಲ್ಲಿ ಏನಾಗುತ್ತೆ, ಒಂದು ಪ್ರಶ್ನೆಗೆ ಒಂದೇ ಸರಿಯಾದ ಉತ್ತರ. ಹೌದು, ಆ ಕೀವರ್ಡ್ಸನ್ನು ನೀವು ಬರೀಬೇಕು. ಸೊ ನೀನು ಅರ್ಥ ಮಾಡ್ಕೊಂಡಾರ ಬರಿಬೋದು, ಇಲ್ಲ ಉರು ಹೊಡೆದಾರ ಬರಿಬೋದು. ಆ ಕೀವರ್ಡ್ಸ್ ಇದೆ ನಿಮಗೆ ಮಾರ್ಕ್ಸ್ ಬರುತ್ತೆ. ಮತ್ತು ನಮ್ಮಲ್ಲಿ ಇನ್ನೊಂದು ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಏನು ಎಡವಟ್ಟು ಮಾಡ್ತೀವಿ ಅಂದರೆ, ತಪ್ಪುಗಳಿಗೆ ಶಿಕ್ಷೆ ಕೊಡ್ತೇವೆ. ಈಗ ಒಂದು ಪ್ರಶ್ನೆ ಇದೆ, ಅದಕ್ಕೆ ಹೀಗೂ ಉತ್ತರ ಬರಿಬೋದು ಅಂತ ಇನ್ನೊಂದು ರೀತಿಯಲ್ಲಿ ಯಾರು ಬರೆದಿದ್ರೆ ಅದನ್ನು ಓದಿ ಅದು ಲಾಜಿಕ್ ಸರಿ ಇದ್ದರೆ ನಾವು ಅವ್ರಿಗೆ ಮಾರ್ಕ್ಸ್ ಕೊಡೋದಿಲ್ಲ. ನೀವು ಬರೀಬೇಕಾಗಿದ್ದೆ ಹೀಗೆ, ನೀವು ಪ್ರಶ್ನೆ ನೋಡಬೇಕಾಗಿದ್ದೆ ಈ ದೃಷ್ಟಿಕೋನದಿಂದ, ಇನ್ನೊಂದು ದೃಷ್ಟಿಕೋನನ ನಾವು ಎಂಕರೇಜ್ ಮಾಡೋದಿಲ್ಲ. ಇಂಥ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಮಕ್ಕಳನ್ನ ಬೆಳೆಸ್ಬಿಟ್ಟು ದೊಡ್ಡವರಾದ್ಮೇಲೆ ಅವರು ನಮ್ಮ ಕಾರ್ಪೊರೇಟ್ ವರ್ಲ್ಡ್ ಏನಿದೆ, ಜಾಬ್ ಮಾರ್ಕೆಟು, ಅಲ್ಲಿ ಪ್ರಪಂಚ ಡೈನಮಿಕ್ಸ್ ಬೇರೆ. ಅವನಿಗೆ ನೀನು ಎಷ್ಟು ಮಾರ್ಕ್ಸ್ ತೊಗೊಂಡೆ, ಯಾವ ಯೂನಿವರ್ಸಿಟಿಲಿ ಓದಿದೆ, ಅದೆಲ್ಲ ಮ್ಯಾಟ್ರ್ ಆಗೋದು ಬೇಕೇ ಆಗಿಲ್ಲ. ಒಬ್ಬ ವ್ಯಕ್ತಿ, ಯಾಕೆಂದರೆ ಅವ್ರಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗಿರೋದು ನೀನು ಒಬ್ಬ ವ್ಯಕ್ತಿಯಾಗಿ. ಸೊ ಹೌ ಹ್ಯಾವ್ ಯು ಡೆವಲಪ್ಡ್ ಯುವರ್ ಸೆಲ್ಫ್ ಆಸ್ ಅನ್ ಇಂಡಿವಿಜುವಲ್? ಅಕಾಡೆಮಿಕ್ಸ್ ಅಲೋನ್ ಈಸ್ ನಾಟ್ ದ ಪ್ಯಾರಾಮೀಟರ್. ಬಹುಶಃ ಈ ವಾಸ್ತವ ನಮ್ಮ ಪೋಷಕರು ಅರ್ಥ ಮಾಡಿಕೊಂಡು, ನಮ್ಮ ಶಾಲೆ ಮ್ಯಾನೇಜ್ಮೆಂಟ್ಗಳು ಅರ್ಥ ಮಾಡಿಕೊಂಡ್ರೆ, ಈ ಸ್ಟ್ಯಾಂಡರ್ಡೈಸೇಷನ್ ಏನಿದೆಯಲ್ಲ ಈಗ ಪ್ರಸಕ್ತ ಎಜುಕೇಷನ್ ಸಿಸ್ಟಮ್ಮು, ಇದನ್ನು ಕಸ್ಟಮೈಸ್ ಮಾಡೋಕ್ಕೆ ಶುರು ಮಾಡ್ಬೋದು ನಾವು. ಓಕೆ, ಇದಕ್ಕೆ ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ NEP ಆಸ್ ಎ ಪಾಲಿಸಿ ಬಂದಿದೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆಫ್ 2020. ಅದೊಂದು ನಿಮ್ಗೊಂದು ಸಣ್ಣ ಕಿಟಕಿ ತೆಗೆದಿದೆ, ಉಪಯೋಗಿಸ್ಕೊಂಡು ಮಾಡಿ ಅಂತ. ಯಾಕೆ ನನ್ನ ನೆನಪಿಗೆ ನಾವು ಹುಡುಗರಿಂದನೂ ನಮ್ಮ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ, ಬದಲಾವಣೆ ಮಾಡಬೇಕು ಅನ್ನೋ ಮಾತುಗಳು ಕೇಳ್ತಾ ಇತ್ತು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಆಯೋಗಗಳನ್ನು ರಚಿಸುತ್ತೋ, ಏನು ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆಗಳು ಆಗ್ತಿತ್ತು. ಆದರೆ ದುರಾದೃಷ್ಟವಶಾತ್ ಪಾಲಿಸಿ ಆಗಲಿಲ್ಲ. ಈಗ ಒಂದು ಫಸ್ಟ್ ಟೈಮ್ ನಮ್ಮ ಸ್ವಾತಂತ್ರ್ಯ ಒಂದಿಷ್ಟು ವರ್ಷ ಆದಮೇಲೆ ನಮ್ಮ ಎಜುಕೇಷನ್ ಸಿಸ್ಟಮ್ನ ಅಮೂಲಾಗ್ರವಾಗಿ ಬದಲಾವಣೆ ಮಾಡಬೇಕು. ಯಾಕೆಂದರೆ ಮಾಡರ್ನ್ ಟೈಮ್ಸ್ಗೆ ಮಾಡರ್ನ್ ಎಜುಕೇಷನ್ ಬೇಕಲ್ಲ. ಹೌದು, ಹಳೇ ಅಪ್ಪ ಹಾಕಿದ ಆಲ್ಮರ ಅಂತ ಅಲ್ಲೇ ನಾವು ಇರೋಕ್ಕಾಗಲ್ಲ. ಹಾಗಾಗಿ ಇದೊಂದು ಒಳ್ಳೆ ಪಾಲಿಸಿ ಬಂದಿದೆ. ಬಹುಶಃ ಇನ್ನು ಮುಂದೆ ಬದಲಾವಣೆ ನಿರೀಕ್ಷೆ ಮಾಡ್ಬೋದು. ಸರ್, ನೌ ಡೇಸ್ ಪೇರೆಂಟ್ಸ್ ತುಂಬಾ ಕೇರ್ ಮಾಡ್ತಾರೆ ಮಕ್ಕಳನ್ನ. ಇಂಥ ಸ್ಕೂಲ್ಗೆ ಹಾಕಬೇಕು, ಮುಂದೆ SSLC ಆದಮೇಲೂ ಕೂಡ ಈ ಕಾಲೇಜ್ಗೆ ಸೇರಿಸ್ಬೇಕು, ಇದೇ ಕೋರ್ಸ್ ತೊಗೋಬೇಕು, ಈ ಥರ ಎಲ್ಲ ತುಂಬಾ ಪ್ಲ್ಯಾನ್ಸ್ ಇರುತ್ತೆ. ಅವ್ರಿಗೆ ಹೊರೆ ಅಂತ ಅನ್ಸೋದೇನೆಂದರೆ, ಯಾವ ಕೋರ್ಸನ್ನು ಕೊಡಿಸಿದ್ರೆ ನನ್ನ ಮಗು ಉದ್ಧಾರ ಆಗುತ್ತೆ, ಸೊ ತುಂಬಾ ಇಂಟೆಲಿಜೆಂಟ್ ಆಗ್ತಾನೆ, ಜಾಸ್ತಿ ಮಾರ್ಕ್ಸನ್ನು ಸ್ಕೋರ್ ಮಾಡ್ತಾನೆ, ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಯಾವಾಗ್ಲೂ ಓಡ್ತಾನೆ ಇರುತ್ತೆ ತಲೆಯಲ್ಲಿ. ಯಾವ್ಯಾವ ಕೋರ್ಸ್ನ ಕೊಡಿಸ್ಬೇಕು, ಯಾವ ಕೌನ್ಸಿಲರ್ ಹತ್ರ ನಾವು ಕರ್ಕೊಂಡು ಹೋಗಬೇಕು, ಈ ಥರ ಎಲ್ಲ ಪ್ಲ್ಯಾನ್ಸ್ ಮಾಡ್ತಿರ್ತಾರೆ. ಸೊ ಇದಕ್ಕೆ ಮೇಜರ್ ಅವ್ರು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಸ್ಕಿಲ್ ಡೆವಲಪ್ಮೆಂಟ್ಗೆ ಅಂತ ಅನ್ಸುತ್ತಾ, ಅಥವಾ ಮಾರ್ಕ್ಸ್ಗೆ ಅಂತ ಅನ್ಸುತ್ತಾ, ಅಥವಾ ಕೋರ್ಸ್ಗೆ ಅಂತ ಅನ್ಸುತ್ತಾ? ಇದು ತುಂಬ ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ಮಕ್ಕಳು ಹುಟ್ಟಿದಂಗೆ, ಎಸ್ಪೆಷಲಿ ನಮ್ಮ ಭಾರತ ದೇಶ ಮಿಡಲ್ ಕ್ಲಾಸ್ನಲ್ಲಿ, ನಾವು ಮಗುವಿನ ಪರವಾಗಿ ಕನಸು ಕಾಣೋದನ್ನು ಶುರು ಮಾಡಿಬಿಡ್ತೀವಿ. ಮುಂದೆ ದೊಡ್ಡವನಾದ್ಮೇಲೆ ನನ್ನ ಮಗ ಇದಾಗ್ತಾನೆ, ಮಗಳು ಇದಾಗ್ತಾಳೆ ಅಂತ ಅವೇನು ಹೇಳಿ ಅವಕ್ಕಿನ್ನೂ ಮಾತು ಬಂದಿರಲ್ಲ, ಆಗಲೇ ನಾವು ಅವ್ರು ಇದಾಗ್ತಾರೆ ಅಂತ ಒಂದು ತಾತನ ಥರ ಈ ಥರ ಆಗ್ತಾನೆ, ಇಲ್ಲ ಮಾವನ ಥರ ಇದಾಗ್ತಾಳೆ, ಇದು ಮಾತು ಶುರು ಆಗಿಬಿಡುತ್ತೆ. ಎಲ್ಲೋ ಒಂದು ಕಡೆ ನಮ್ಗೆ ಗೊತ್ತಿಲ್ಲದಂಗೆ ನಾವೇನು ಅನ್ಕೊತೀವಿ ಅಂದರೆ, ನನ್ನ ಮಗು ಆದ್ದರಿಂದ ಆ ಮಗುವಿನ ಜೀವನದ ಎಲ್ಲ ನಿರ್ಧಾರಗಳನ್ನ ನಾನೇ ಮಾಡಬೇಕು ಅನ್ನೋದೊಂದು ಜವಾಬ್ದಾರಿ ಅಪ್ಪ ಅಮ್ಮನಲ್ಲಿ ಇರುತ್ತೆ. ಹೌದು, ನೀವು ಪ್ರೀ KG ಅದಕ್ಕೆ ಸೇರಿಸ್ತೀರಾ, ಹೌದು, ಮಗುಗೆ ಗೊತ್ತಿಲ್ಲ ಯಾವುದು ಒಳ್ಳೆ ಶಾಲೆ ಅಂತ ಅದಕ್ಕೆ ಗೊತ್ತಾಗಲ್ಲ, ಹೋಗಲಿ. ಆಮೇಲೆ 1ನೇ ಕ್ಲಾಸ್ ಎಲ್ಲಿಗೆ ಸೇರಿಸ್ತೀರಾ ಅದು ನಿಮ್ಮದೇ ನಿರ್ಧಾರ ಆಗುತ್ತೆ. ಆದರೆ ಮಕ್ಕಳು 10ನೇ ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಮೊದಲನೇ ಸರಿ ಮಕ್ಕಳಿಗೆ ಆಯ್ಕೆ ಕೊಡ್ತಾರೆ. ಅಥವಾ NEP ಇಂಪ್ಲಿಮೆಂಟ್ ಆದರೆ ಇದು 8ನೇ ಕ್ಲಾಸ್ ಆದಮೇಲೆ ಈ ಆಯ್ಕೆ ಬರುತ್ತೆ.
NEP ಇಂಪ್ಲಿಮೆಂಟ್ ಆದರೆ ಏನು, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ ಈಗ ನಾವೇನು ಡಿಫ್ರೆನ್ಸಿಯೇಷನ್ ಇದೆಯಲ್ಲ ಅದು ಹೊಟ್ಟೋಗುತ್ತೆ. ಮಕ್ಕಳು ಅವರ ಕರಿಯರ್ಗೆ ಏನು ಬೇಕು, ಅವರ ಆಸಕ್ತಿಗೆ ಅನುಗುಣವಾಗಿ ಅವ್ರಿಗೆ ಯಾವ ಸಬ್ಜೆಕ್ಟ್ ಬೇಕಾದರೆ ಅದು ಪಿಕ್ ಮಾಡ್ಬೋದು NEP ಇಂಪ್ಲಿಮೆಂಟ್ ಆದರೆ. ಬಟ್ ಈಗ ಹಳೆ ಸಿಸ್ಟಮಲ್ಲಿ ಏನಿದೆ, 10ನೇ ಕ್ಲಾಸ್ ಆದಮೇಲೆ ಅವ್ರಿಗೆ ಆಯ್ಕೆ ಬರುತ್ತೆ, ಸೈನ್ಸ್ ತೊಗೋಬೇಕಾ, ಕಾಮರ್ಸ್ ತೊಗೋಬೇಕಾ, ಆರ್ಟ್ಸ್ ತೊಗೋಬೇಕಂತ. ಇಲ್ಲಿ ನಮಗೆ ಕನ್ವೆನ್ಷನಲ್ ಮೈಂಡ್ಸೆಟ್ ಎದ್ದು ಕಾಣ್ತಾ ಇದೆ. ಅಪ್ಪ ಅಮ್ಮನ ಪ್ರಕಾರ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಸೈನ್ಸೇ, ಸ್ವಲ್ಪ ಕಮ್ಮಿ ಬಂದರೆ ಕಾಮರ್ಸು, ತೀರಾ ಕಮ್ಮಿ ಬಂದರೆ ಅಂದರೆ ಏನೂ ಮಾಡೋಕ್ಕೆ ಲಾಯಕ್ಕಿಲ್ಲದಲ್ಲೇ ಅವರು ಆರ್ಟ್ಸ್ ಓದ್ತಾರೆ ಅಂತ. ಎಷ್ಟೋ ಮಕ್ಳಿಗೆ ಆರ್ಟ್ಸ್ ಓದೋಕ್ಕೆ ತುಂಬ ಆಸಕ್ತಿ ಇರುತ್ತೆ, ಒಳ್ಳೆ ಮಾರ್ಕ್ಸ್ 10th ಇರುತ್ತೆ, ಬಟ್ ಅಪ್ಪ ಅಮ್ಮವ್ರಿಗೆ ಆರ್ಟ್ಸ್ ಕೊಡಿಸೋದಿಲ್ಲ. ನನ್ನ ಹತ್ರ ಕೌನ್ಸಲಿಂಗ್ ಬಂದಾಗ ನನಗೆ ಅವಕ್ಕೆ ಆರ್ಟ್ಸ್ ಸೂಕ್ತ ಅಂದಾಗ, ಸರ್ ನೀವು ಹೇಳೋದು ಸರಿ, ಆದರೆ ನಮಗೆ ಅಕ್ಕಪಕ್ಕದವ್ರು ಏನು ಹೇಳ್ತಾರೆ ಸರ್, ನಮ್ಮ ಫ್ಯಾಮಿಲೀಲಿ ಏನು ಹೇಳ್ತಾರೆ, ಇಷ್ಟು ಬುದ್ಧಿವಂತೆ ಮಗು ಆರ್ಟ್ಸ್ ಓದ್ತೀಯ ಅಂದರೆ ಅಲ್ಲಿಗೆ ಮಗುನಲ್ಲಿ ಏನೋ ನ್ಯೂನತೆ ಇದೆ ಅಂದ್ಕೊಂಡ್ಬಿಡ್ತಾರೆ ಅಂತ. ಎಂಥ ವಿಪರ್ಯಾಸ ನೋಡಿ. ಇದು ನಮ್ಮ ನಂಬಿಕೆ. ನಾವು ಸ್ವಲ್ಪ ಭಾರತ ದೇಶದಲ್ಲಿ ನಾರ್ತ್ಗೆ ಹೋದರೆ ಡೆಲ್ಲಿ ಯೂನಿವರ್ಸಿಟಿನಲ್ಲಿ ಇದನ್ನು ಜನ ಗೂಗಲ್ ಮಾಡಿ ನೋಡ್ಬೋದು. ನಿಮಗೆ ಆರ್ಟ್ಸ್ ಅಂದರೆ BA ಕೋರ್ಸ್ಗೆ ಅಡ್ಮಿಷನ್ ಬೇಕು ಡೆಲ್ಲಿ ಯೂನಿವರ್ಸಿಟಿ ಕಾಲೇಜ್ಗೆ ಅಂದರೆ ನಿಮಗೆ 99% ಕಮ್ಮಿ ಇದ್ದರೆ ಸಿಗೋ ಚಾನ್ಸಸ್ ಇಲ್ಲವೇ ಇಲ್ಲ. ಅಂದರೆ ಕಟ್ ಆಫ್ ಅಷ್ಟು ಹೈ ಇದೆ ಆರ್ಟ್ಸ್ ಕೋರ್ಸ್ಗೆ. ಹಾಗಾದರೆ ಅಲ್ಲಿರೋ ಅಪ್ಪ ಅಮ್ಮ, ಅಲ್ಲಿರೋ ಮಕ್ಕಳಿಗೆ ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತ ಆಸೆ ಇರಲ್ವಾ? ಹೌದು. ಅಂದರೆ ಆರ್ಟ್ಸಿಗೆ ಸ್ಕೋಪೇ ಇಲ್ಲ, ಅದಕ್ಕೆ ಪ್ರಯೋಜನ ಇಲ್ಲದ ಕೋರ್ಸು ಅನ್ನೋದಿದ್ರೆ ಮತ್ತೆ ಅಲ್ಲಿ ಯಾಕೆ ಅಷ್ಟು ತೊಗೊತಾರೆ? ಡೆಲ್ಲಿ ಬೇಡ, ನಮ್ಮ ಬೆಂಗಳೂರಿನಲ್ಲೇ ಕ್ರೈಸ್ಟ್ ಯೂನಿವರ್ಸಿಟಿ ಇದೆ, ಯಾರಾದರೂ ವಿಚಾರಿಸ್ಬೋದು. ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅದು ಆರ್ಟ್ಸ್ ಕೋರ್ಸ್ಗೆ. ಅದು ಕ್ರೈಸ್ಟ್ ಯೂನಿವರ್ಸಿಟಿಲಿ ಓದೋ ಮಕ್ಳಿಗೆ ಆಕಾಂಕ್ಷೆಗಳಿಲ್ವಾ? ಅವ್ರ ಅಪ್ಪ ಅಮ್ಮಂಗೆ ಮಕ್ಕಳು ಬೆಳಿಬೇಕು ಅನ್ನೋ ಆಸೆ ಇಲ್ವಾ? ಇದನ್ನು ಅರ್ಥ ಮಾಡ್ಕೋಬೇಕು ಜನ. ಏನು ಅನ್ಕೊತಾರೆ, ಸೈನ್ಸ್ ಕೋರ್ಸ್ ಅಥವಾ ನಾವು ಸ್ಟೆಮ್ ಅಂತ ಏನು ಹೇಳ್ತೀವಿ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್, ಇದಕ್ಕೆ ಸಂಬಂಧಪಟ್ಟ ಕೋರ್ಸ್ಗೆ ಹಾಕ್ಬಿಟ್ರೆ ನಮ್ಮ ಮಕ್ಕಳ ಜೀವನ ಸಾರ್ಥಕ, ಮುಂದೆ ಅವ್ರು ಚೆನ್ನಾಗಿರ್ತಾರೆ ಅಂತ. ಸ್ಕೋಪ್ ಅನ್ನೋ ಪದ ನಾನು ಸುಮಾರು ಪೇರೆಂಟ್ಸಲ್ಲಿ ಕೇಳಿದ್ದೀನಿ. ನನ್ನ ಹತ್ರ ಬಂದಾಗ ಕೇಳ್ತಾರೆ, ಯಾವ ಕೋರ್ಸ್ಗೆ ಹೆಚ್ಚು ಸ್ಕೋಪ್ ಇದೆ ಸರ್, ಅಥವಾ ಇನ್ನೂ ಕೆಲವರು ವಾಟ್ ಈಸ್ ದ ಬೆಸ್ಟ್ ಕೋರ್ಸ್ ಅಂತ ಕೇಳ್ತಾರೆ. ನಾನು ಅವ್ರಿಗೆ ಮರುಪ್ರಶ್ನೆ ಕೇಳ್ತೀನಿ, ವಾಟ್ ಈಸ್ ದ ಬೆಸ್ಟ್ ಫುಡ್ ಇನ್ ದ ವರ್ಲ್ಡ್? ಈಗ ನಿಮ್ಮನ್ನೇ ಕೇಳಿದೆ ವಾಟ್ಸ್ ದ ಬೆಸ್ಟ್ ಫುಡ್ ಅಂದರೆ ನಿಮ್ಗೇನು ಇಷ್ಟನೋ ಅದನ್ನು ಹೇಳ್ತೀರಾ, ಆ್ಯಂಡ್ ದಟ್ ಈಸ್ ಬೆಸ್ಟ್ ಫಾರ್ ಯು. ಹೌದು, ನನಗೇನು ಇಷ್ಟ ಅದು ನನಗೆ ಬೆಸ್ಟ್. ಅದೇ ಥರ ಕೋರ್ಸ್ಗಳಲ್ಲೂ ಅಷ್ಟೇ, ಕರಿಯರಲ್ಲೂ ಅಷ್ಟೇ. ದೇರ್ ಇಸ್ ನಥಿಂಗ್ ಲೈಕ್ ಬೆಸ್ಟ್ ಕೋರ್ಸ್ ಆರ್ ಬೆಸ್ಟ್ ಕರಿಯರ್ ಇನ್ ದಿಸ್ ವರ್ಲ್ಡ್. ಆ ಪ್ರಶ್ನೆ ಹ್ಯಾಗೆ ಕೇಳಬೇಕಂದ್ರೆ ವಾಟ್ ಈಸ್ ಬೆಸ್ಟ್ ಫಾರ್ ಮೀ? ಸರ್, ನನ್ನ ಮಗುಗೆ ತುಂಬ ಒಳ್ಳೆ ಕೋರ್ಸ್ ಯಾವುದು, ನನ್ನ ಎಬಿಲಿಟಿ ಏನಿದೆ, ಎಕ್ಸಾಕ್ಟ್ಲಿ ನನ್ನ ಅಬಿಲಿಟಿ, ನನ್ನ ವ್ಯಕ್ತಿತ್ವ, ನನ್ನ ಆಸಕ್ತಿಗೆ ಅನುಗುಣವಾಗಿ ವಾಟ್ ವುಡ್ ಬಿ ದ ಬೆಸ್ಟ್ ಕೋರ್ಸ್ ಫಾರ್ ಮೀ? ಇದು ಲಾಜಿಕಲಾಗಿ ನಾವು ಹೇಗೆ ಆನ್ಸರ್ ಮಾಡ್ತೀವಿ ಅಂದರೆ, ಫಸ್ಟು ಅವ್ರ ಕರಿಯರ್ ಆಸ್ಪಿರೇಷನ್ ಕ್ಲಾರಿಟಿ ಕೊಡ್ತೀವಿ. ಮುಂದೆ ಏನಾದರೆ ಸೂಕ್ತ ಅನ್ನೋದು ಅವ್ರು ಡಿಸೈಡ್ ಮಾಡಬೇಕು. ಅದು ಡಿಸೈಡ್ ಆದಮೇಲೆ ವಿ ಕ್ಯಾನ್ ವರ್ಕ್ ಬ್ಯಾಕ್ವರ್ಡ್ಸ್. ಲಾಜಿಕಲಿ ಗೊತ್ತಾಗುತ್ತೆ. ಉದಾಹರಣೆಗೆ ಒಬ್ಬ ಲೀಗಲ್ ಸರ್ವಿಸಲ್ಲಿ ಕರಿಯರ್ ಮಾಡ್ಕೋಬೇಕು ಅಂದರೆ ಆಬ್ವಿಯಸ್ಲಿ ಹ್ಯಾಸ್ ಟು ಡೂ LLB, ಹೌದು ಇಲ್ವಾ? ಈಗ ಅವನು ಕಾರ್ಪೊರೇಟ್ ಲಾಲ್ ಸ್ಪೆಷಲೈಸ್ ಮಾಡಬೇಕು ಅಂದರೆ ಅವರು PUCನಲ್ಲಿ ಕಾಮರ್ಸ್ ತೊಗೋಬೇಕು, ಯಾಕೆಂದರೆ ಅವ್ರಿಗೊಂದು ಬೇಸಿಕ್ ಆಗುತ್ತಲ್ಲ ಅಲ್ಲಿಂದ. ಇಲ್ಲ ಸರ್, ನಾನು ಸಿವಿಲ್ ಇದರಲ್ಲಿ ನಾನು ಎಕ್ಸ್ಪರ್ಟ್ ಆಗ್ತೀನಿ ಅಂದರೆ ಗೋ ಫಾರ್ ಹ್ಯುಮ್ಯಾನಿಟೀಸ್. ಅವಾಗ ಸಮಾಜದ ಬಗ್ಗೆ ನಿಂಗೆ ಇನ್ನೂ ಹೆಚ್ಚು ಅರಿವು ಬರುತ್ತೆ. ಪೊಲಿಟಿಕಲ್ ಸೈನ್ಸ್, ಸೋಷಾಲಜಿ, ಸೈಕಾಲಜಿ ಎಲ್ಲ ಓದ್ತೀಯ ನೀನಲ್ಲಿ. ನಮಗೆ ಮುಂದಿನ ಕ್ಲಾರಿಟಿ ಇದೆ, ಏನಾಗಬೇಕು ಅನ್ನೋ ಕ್ಲಾರಿಟಿ ಇದ್ದರೆ ಏನು ಓದಬೇಕು ಅನ್ನೋದು ನಮ್ಗೆ ಲಾಜಿಕಲಾಗಿ ಗೊತ್ತಾಗುತ್ತೆ. ಅದು ಕ್ಲಾರಿಟಿ ಇಲ್ಲ ಅಂದಾಗ ಏನಾಗುತ್ತೆ, ಜನ ಇದಕ್ಕೆ ಸ್ಕೋಪ್ ಇದೆ, ಅದಕ್ಕೆ ಸ್ಕೋಪ್ ಇದೆ. ಸ್ಕೋಪ್ ಅಂದರೆ ನಾನು ಅರ್ಥ ಮಾಡಿಕೊಂಡು ಜನರ ಭಾಷೆ ಪ್ರಕಾರ ಯಾವ ಕೋರ್ಸ್ ಮಾಡಿದ್ರೆ ಕೆಲಸ ಸಿಗೋ ಸಾಧ್ಯತೆ ಜಾಸ್ತಿ ಇದೆ, ಒಪ್ಕೊಳ್ಳೋಣ. ನಿಮ್ಮ ಪ್ರಕಾರ ಸ್ಕೋಪ್ ಅಂದರೆ ಅದು ಐ ಆಮ್ ಓಕೆ ವಿತ್ ಇಟ್. ಬಟ್ ನನ್ನ ಪ್ರಶ್ನೆ ಏನು ಅಂದರೆ, ಒಂದೇ ಕಾಲೇಜಲ್ಲಿ ಓದಿರೋ ಎಲ್ಲ ಮಕ್ಳಿಗೂ, ಒಂದೇ ಕೋರ್ಸ್ ಓದಿರೋ ಮಕ್ಕಳಿಗೆ ಎಲ್ರಿಗೂ ಮಾರ್ಕೆಟಲ್ಲಿ ಕೆಲಸ ಸಿಗುತ್ತಾ? ಕೆಲಸ ಸಿಕ್ಕಿದ್ರು ಒಂದೇ ಪ್ಯಾಕೇಜ್ ಸಿಗುತ್ತಾ? ಡೆಫಿನೆಟ್ಲಿ ನಾಟ್. ಈಗ ಕೋರ್ಸಲ್ಲಿ ಸ್ಕೋಪ್ ಇದ್ಮೇಲೆ ಅದು ಮಕ್ಕಳು ಎಲ್ಲರೂ ಪಾಸ್ ಆಗಿದ್ಮೇಲೆ ಎಲ್ರಿಗೂ ಒಂದೇ ವ್ಯಾಲ್ಯೂಯೇಷನ್ ಬರಬೇಕು ತಾನೆ. ಒಂದು ಇಂಜಿನಿಯರಿಂಗ್ ಕಾಲೇಜ್ ಉದಾಹರಣೆ ತೊಗೊಂಡ್ರೆ ನೀವು, ಅಲ್ಲಿ ಫೈನಲ್ ಇಯರಿಂದ ಹೊರಗೆ ಬರ್ತಲ್ಲ ಮುಗಿಸ್ಕೊಂಡು 3 ಗುಂಪಲ್ಲಿ ನಿಮಗೆ ಮಕ್ಕಳನ್ನು ವಿಂಗಡಿಸ್ಬೋದು. ಒಂದು ಗುಂಪಿಗೆ ಯಾವ ಕಂಪ್ನಿನಲ್ಲೂ ಕೆಲಸ ಸಿಕ್ಕಿರಲ್ಲ, ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿರೋದಿಲ್ಲ. ಇನ್ನೊಂದು ಗುಂಪಿರುತ್ತೆ, ಅದಕ್ಕೆ ಆವ್ರೇಜ್ ಪ್ಲೇಸ್ಮೆಂಟೊಂದಿಗೆ ಆಗಿರುತ್ತೆ. ಇನ್ನೊಂದು ಸಣ್ಣ ಗುಂಪಿರುತ್ತೆ, ಇವ್ರಿಗೆ ಈ ಆವ್ರೇಜ್ ಪ್ಲೇಸ್ಮೆಂಟ್ ಆಗಿರುತ್ತಲ್ಲ ಪ್ಯಾಕೇಜು, ಇದರಿಂದ 5ರಿಂದ 10 ಪಟ್ಟು ಜಾಸ್ತಿ ಸ್ಯಾಲ್ರಿಗೆ ಅವ್ರಿಗೆ ಪ್ಲೇಸ್ಮೆಂಟ್ ಆಗಿರುತ್ತೆ. ಈಗ ಪ್ರಶ್ನೆ ಏನು ಅಂದರೆ, 3 ಗುಂಪು ಓದಿರೋದು ಒಂದೇ ಕಾಲೇಜಲ್ಲಿ, ಒಂದೇ ಸಿಲೆಬಸ್ಸು, ಒಂದೇ ಕ್ವಶನ್ ಪೇಪರು, ಒಂದೇ ಲೈಬ್ರರಿ, ಒಂದೇ ಮೇಷ್ಟ್ರು, 3 ಗುಂಪು ಹೆಂಗಾಯ್ತು? ಕೋರ್ಸಲ್ಲಿ ಸ್ಕೋಪ್ ಇದ್ದಿದ್ರೆ 3 ಗುಂಪು ಆಗಬಾರ್ದಾಯ್ತು, ಒಂದೇ ಇರಬೇಕಾಗಿತ್ತಾನೆ. ಸೊ ಹಾಗಾಗಿ ಸ್ಕೋಪ್ ಅನ್ನೋದು ಕೋರ್ಸಲ್ಲಿಲ್ಲ. ನೀವು ಇಂಜಿನಿಯರಿಂಗ್ ಮಾಡಿ ಲಕ್ಷಗಟ್ಟಲೆ ಸಂಬಳ ತೊಗೊಳ್ಳೋ ಮಕ್ಕಳನ್ನ ತೋರಿಸಿದ್ರೆ, ಅದೇ ಇಂಜಿನಿಯರಿಂಗ್ ಮಾಡಿ ಕೆಲಸ ಇಲ್ಲದೆ ಒದ್ದಾಡ್ತಿರೋನು ನಾನು ತೋರಿಸ್ಬೋದು.
ಹಾಗಾದ್ರೆ ಇಂಜಿನಿಯರಿಂಗ್ ಸ್ಕೋಪ್ ಇದೆಯಾ ಇಲ್ವಾ ಅಂದರೆ ಯು ಕ್ಯಾನ್ ಆರ್ಗ್ಯೂ ಐದರ್ ವೇ. ಇವ್ರನ್ನ ತೋರಿಸಿದೆ ಅಂದರೆ ಅವ್ರನ್ನ ತೋರಿಸಿಲ್ಲ. ಹಾಗಾಗಿ ಕೋರ್ಸ್ ಇಲ್ಲ. ಮಕ್ಕಳು ಆಸಕ್ತಿ ಇದ್ದರೆ ವರ್ಕ್ ಮಾಡ್ತಾರೆ. ದೇ ವಿಲ್ ಗೋ ಬಿಯಾಂಡ್ ಸಿಲೆಬಸ್, ದೇ ವಿಲ್ ಡೂ ಇಂಟರ್ನ್ಶಿಪ್, ದೇ ವಿಲ್ ಡೂ ಪ್ರಾಜೆಕ್ಟ್ಸ್. ನನ್ನ ಡೊಮೈನಲ್ಲಿ ಏನಾಗ್ತಿದೆ ಅಂತ ತಿಳ್ಕೊತಾರೆ, ಇಂಡಸ್ಟ್ರಿಲಿ ಏನು ಡೆವಲಪ್ಮೆಂಟ್ ಆಗ್ತಿದೆ ಅಂತ. ಒಂದು ChatGPT ಬಂದಿದ್ದಕ್ಕೆ ಗೂಗಲಲ್ಲಿ ಸುಮಾರು 24,000 ಜನನ ಕೆಲಸದಿಂದ ತೆಗೆದುಬಿಟ್ರು. ಯಾಕೆ ಈ ಥರ ಆಯಿತು? ಮತ್ತು ನಾನು ಏನು ಸ್ಕಿಲ್ಸ್ ಕಲಿಬೇಕು? ಯಾಕೆಂದರೆ ಈಗ ಪ್ರಪಂಚ ಹೇಗಿದೆ ಅಂದರೆ ಬರೀ ಅಕಾಡೆಮಿಕ್ಸ್ ಮೇಲೆ ನನ್ನ ಜೀವನ ರೂಪಿಸ್ಕೊತೀನಿ ಅಂದರೆ ನೀವೊಂದು ಮೂರ್ಖ ಪ್ರಪಂಚದಲ್ಲಿ ಇದ್ದೀರಿ. ಹೌದು ಸರ್. ಅಕಾಡೆಮಿಕ್ಸ್ ಇಸ್ ಜಸ್ಟ್ ಒನ್ ಕಾಂಪೊನೆಂಟ್. ಅದ್ರ ಜೊತೆಗೆ ನಿಮಗೆ ನಾಲೆಡ್ಜ್ ಬೆಳೆಸ್ಕೋಬೇಕು, ನೀವು ಸ್ಕಿಲ್ಸ್ ಬೆಳೆಸ್ಕೋಬೇಕು, ನಿಮ್ಗೆ ಒಳ್ಳೆ ಆ್ಯಟಿಟ್ಯೂಡ್ ಇರಬೇಕು. ಸುಮಾರು ಪೇರೆಂಟ್ಸು ಈ ಆಸ್ಪೆಕ್ಟ್ನ ಗಣನೆಗೆ ತೊಗೊತಿಲ್ಲ. ನನಗೆ ಅದು ತುಂಬ ಬೇಜಾರಾಗುತ್ತೆ. ವ್ಯಕ್ತಿತ್ವ ನಿರ್ಮಾಣ ಮಾಡೋದು ತುಂಬ ಮುಖ್ಯ. ಸರ್, ಇನ್ನೊಂದು ನಾವು ಮಾರ್ಕ್ಸನ್ನು ಕೂಡ ಇಂಪಾರ್ಟೆನ್ಸ್ ಕೊಡಬೇಕು. ಏಕೆಂತ ಹೇಳಿದ್ರೆ ನೆಕ್ಸ್ಟ್ ಈಗ ಬೇರೆ ಜಾಬ್ಗೆ ಹೋಗಬೇಕು, ಅದೆಲ್ಲ ಓಕೆ ಸೆಕೆಂಡರಿ. ಅದ್ರ ಜೊತೆಗೆ ಒಂದು ಮಗು ಸಮಾಜದಲ್ಲಿ ತನ್ನನ್ನು ತಾನು ಗುರುತಿಸ್ಕೊಳ್ಬೇಕು, ಒಳ್ಳೆ ವ್ಯಕ್ತಿತ್ವವನ್ನು ಅಂದರೆ ಒಂದು ಒಳ್ಳೆ ಪರ್ಸ್ನಾಲಿಟಿನ ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಮೋಷ್ನಲಿ, ಫಿಸಿಕಲಿ, ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರಬೇಕು. ಸೊ ಅಂಥ ಶಿಕ್ಷಣ ಹೇಗೆ ಒದಗಿಸ್ಕೊಡ್ಬಹುದು? ಈಗ ನಾವು ಈ ಒಂದು ದಿನನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದ್ರ ಉದ್ದೇಶನೇ ಇದು. ಹೌದು. ಈಗ ಈ ಥೀಮ್ ತೊಗೊಂಡ್ರೆ ಎಜುಕೇಷನ್ ಫಾರ್ ಲಾಸ್ಟಿಂಗ್ ಪೀಸ್ ಅಂತಾರೆ. ಅಂದರೆ ಎಲ್ಲ ಕಡೆ ಸೌಹಾರ್ದಯುತ ವಾತಾವರಣ ಇರಬೇಕು ಅಂದರೆ ನಮ್ಮ ಮಕ್ಕಳು ಬರೀ ಲಿಟ್ರೇಟ್ಸ್ ಆದರೆ ಸಾಲದು, ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಜ್ಞಾನಿಗಳಾಗಬೇಕು. ಬೇರೆಯವರು ನನ್ನ ಹಾಗೆ, ನನ್ನ ಧರ್ಮ ನನ್ನ ಆಚರಣೆ ನನಗೆ, ಅವನ ಧರ್ಮ ಅವನ ಆಚರಣೆ ಅವನಿಗೆ ಅನ್ನೋ ಒಂದು ಉದಾತ್ತವಾದ ಮನೋಭಾವನೆ ಬೆಳೆಸ್ಕೊಂಡ್ರೆ ಅವರು ಬೇರೆ ಅಂತ ಭಾವನೆ ಬರೋದಿಲ್ಲ. ಈಗ ಅಂದರೆ ಮನೆಯಲ್ಲೇ ನಿಮಗೆ ಬೇರೆ ಬೇರೆ ಅನ್ಸಕ್ಕೆ ಶುರು ಆಗುತ್ತೆ, ಡಿಫ್ರೆಂಟ್ ಪರ್ಸನಾಲಿಟಿ ಇಲ್ವಾ? ನಾವು ಆ ಹೊಂದಾವಣಿಕೆಯನ್ನು ಕಮ್ಮಿ ಮಾಡ್ಕೊತಾ ಇದ್ದೀವಿ. ಉದಾತ್ತ ಮನೋಭಾವನೆ ಸಂಕುಚಿತ ಮನೋಭಾವನೆ ಪರಿವರ್ತಿತವಾಗಿದೆ. ಈಗಿನ ಎಜುಕೇಷನ್ ಸಿಸ್ಟಮ್ ಮಾಡಿದ್ದೆ ಯಾಕೆ ಈ ಸ್ಟ್ಯಾಂಡರ್ಡೈಸೇಷನ್ ಏನು ಮಾಡ್ತು, ಕಾಂಪಿಟೇಷನ್ಗೆ ಎಡೆ ಕೊಡ್ತು. ಯಾರು ಟಾಪರ್ ಆಗ್ತಾರೆ, ಟಾಪರ್ ಆಗದಿರೆ ಭವಿಷ್ಯ ಇಲ್ಲ ಅನ್ನೋ ಕಮ್ಯುನಿಕೇಷನ್ ಮಕ್ಳಿಗೆ ಹೋಗುತ್ತೆ. ಹಾಗಾದರೆ ಬಾಟಮ್ ಆಫ್ ದ ಪಿರಮಿಡಲ್ಲಿ ಇರೋರು ಬದುಕೋದಕ್ಕೆ ಅರ್ಹತೆ ಇಲ್ವ? ಅವ್ರಿಗೆ ಮ್ಯಾಥ್ಸಲ್ಲಿ ಬರೀ 40 ಮಾರ್ಕ್ಸ್ ತೊಗೊಂಡ್ರೆ ಆ ಮಗುಗೆ ಜೀವನ ಇಲ್ವಾ? ಹೊವರ್ಡ್ ಗಾರ್ಡ್ನರ್ ಅನ್ನೋನು ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ತಂದ. ಇದ್ರ ಪ್ರಕಾರ ಏನು ಹೇಳ್ತಾನೆ ಅವನು ಅಂದರೆ, ಬುದ್ಧಿವಂತಿಕೆ ಅನ್ನೋದು ಏಕರೂಪ ಅಲ್ಲ, ಇಟ್ಸ್ ನಾಟ್ ಯೂನಿಡೈಮೆನ್ಷನಲ್. ಅವನು ಫಸ್ಟ್ ಈ ಥಿಯರಿ ತಂದಾಗ 8 ವಿಧ ಥರದ ಬುದ್ಧಿವಂತಿಕೆ ಇದೆ ಅಂದ. ಈಗ ನಮ್ಮ ಲೆಕ್ಕದಲ್ಲಿ ಸಚಿನ್ ತೆಂಡೂಲ್ಕರ್ ಆಗಲಿ ಡಾಕ್ಟರ್ ರಾಜ್ಕುಮಾರ್ ಆಗಲಿ ಬುದ್ಧಿವಂತರಲ್ಲ. ಯಾಕೆಂದರೆ ಅವ್ರು 10ನೇ ಕ್ಲಾಸು ಓದಿಲ್ಲ, ರ್ಯಾಂಕ್ ತೊಗೊಂಡಿಲ್ಲ, ಇಲ್ವಾ? ಅದೇ ಈಗ ನಾವು ಅವರ ಸಾಧನೆಯನ್ನು ನೋಡಿದ್ರೆ ಹೌದು, ಬಹುಶಃ ಇನ್ನೂ 1000 ವರ್ಷ ಆದರೂ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಜನ ಮಾತಾಡ್ತಾರೆ, ಸಚಿನ್ ತೆಂಡೂಲ್ಕರ್ ಬಗ್ಗೆ ಜನ ಮಾತಾಡ್ತಾರೆ, ಅಲ್ವಾ? ಅದಕ್ಕೆ ಅವನೇನಂದ, ಬುದ್ಧಿವಂತಿಕೆಗೆ ಹಲವಾರು ಆಯಾಮಗಳಿದೆ. ನಿನ್ನ ಬುದ್ಧಿವಂತಿಕೆ ಎಲ್ಲಿ ಚೆನ್ನಾಗಿದೆ ಅನ್ನೋದು ನೀನು ಅರ್ಥ ಮಾಡ್ಕೊ. ಎಸ್ ಸರ್, ಡೆಫಿನೆಟ್ಲಿ ಅದು ತುಂಬ ಮುಖ್ಯ. ನಿನ್ನ ಆಸಕ್ತಿಗಳು ಯಾವ ಕ್ಷೇತ್ರದಲ್ಲಿದೆ ಅರ್ಥ ಮಾಡ್ಕೊ. ನಿನ್ನ ಅಬಿಲಿಟಿ ಅಥವಾ ಆಪ್ಟಿಟ್ಯೂಡ್ ಅಂತ ಸೈಕಾಲಜಿನೇ ಹೇಳ್ತಾರೆ, ಅದು ಎಲ್ಲಿ ಸ್ಟ್ರಾಂಗ್ ಇದೆ ಅರ್ಥ ಮಾಡ್ಕೊ. ಮತ್ತು ನಿನ್ನ ವ್ಯಕ್ತಿತ್ವದ ಬಗ್ಗೆ ಅರಿವಿರಬೇಕು. ನನಗೆ ಏನು ಇಷ್ಟ, ನನಗೆ ಯಾವ ವಾತಾವರಣ ಇಷ್ಟ, ನನಗೇನು ಇಷ್ಟ. ಉದಾಹರಣೆಗೆ ತುಂಬ ಡಾಮಿನೆಂಟ್ ಇಂಟ್ರೋವರ್ಟು, ಅವನು ಸ್ಟ್ರೇಂಜರ್ಸ್ ನೋಡಿದ್ರೆ ಮಾತಾಡ್ಸೋಕ್ಕೆ ಹಿಂಜರಿತಾನೆ, ಜನರ ಜೊತೆ ಬೆರೆಯೋಕ್ಕೆ ಆಸಕ್ತಿ ಇಲ್ಲ, ಅಥವಾ ಅವ್ರಿಗೆ ತುಂಬ ಕಷ್ಟ ಅನಿಸುತ್ತೆ. ಇಂಥ ವ್ಯಕ್ತಿತ್ವ ಇರೋನು ಮಾರ್ಕೆಟಿಂಗ್ ಕೆಲಸ ತೊಗೊಂಡ್ಬಿಟ್ರೆ ಖಂಡಿತ ಸಾಧ್ಯ ಆಗಲ್ಲ, ಇಲ್ವಾ? ಎಕ್ಸ್ಟ್ರಾವರ್ಟೇ ಆಗಬೇಕು. ಅದಕ್ಕೆ ನಿಮಗೆ ಮಾರ್ಕೆಟಿಂಗ್ ಅಂದರೆ ನೀವು ಅವ್ರು ಹೇಳೋದನ್ನು ಕೇಳಿಸ್ಕೋಬೇಕು ಮತ್ತು ಮಾತಾಡಬೇಕು, ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ಕಲ್ಲು ಬಂಡೆನ ಹೋಗಿ ಮಾತಾಡ್ಸು ಅಂದರು ಹೋಗಿ ಮಾತಾಡ್ತೀನಿ ಸರ್ ಅಂತ ಹೇಳೋ ಒಂದು ಆ್ಯಟಿಟ್ಯೂಡ್ ಇರಬೇಕು. ಮೇನ್ ಪೇಷನ್ಸ್ ಇರಬೇಕು, ಇಲ್ವಾ? ಎಲ್ಲ ವ್ಯಕ್ತಿತ್ವ ಎಷ್ಟು ಇಂಪಾರ್ಟೆಂಟ್ ರೋಲ್ ಆಗುತ್ತೆ ನೋಡಿ. ಅದಕ್ಕೆ ಕೆಲವ್ರಿಗೆ ಗೊತ್ತಾಗಲ್ಲ, ನಾನು ಫೇಲ್ಯೂರ್ ಆದೆ, ಮಾರ್ಕೆಟಿಂಗಲ್ಲಿ ಫೇಲ್ಯೂರ್ ಆದೆ ಅಂದರೆ ನಾನೇ ಫೇಲ್ಯೂರ್ ಆದೆ ಅನ್ನಂಗೆ. ನೀನಲ್ಲಪ್ಪ, ನಿನ್ನ ವ್ಯಕ್ತಿತ್ವ ಅದಕ್ಕೆ ಹೊಂದಲ್ಲ. ಸೈಕಾಲಜಿ ಈಸ್ ವೆರಿ ಕ್ಲಿಯರ್ ಆನ್ ದಟ್. ವ್ಯಕ್ತಿತ್ವಕ್ಕೆ ಯಾವ ಆಯ್ಕೆ ಹೊಂದತ್ತೆ ಅದನ್ನು ನೀವು ಆರಿಸ್ಕೊಂಡ್ರೆ ಅದರಲ್ಲಿ ಯಶಸ್ಸು ಪಡೆಯೋ ಸಾಧ್ಯತೆ ಜಾಸ್ತಿ. ಬರೀ ಯಶಸ್ಸು ಒಂದೇ ಅಲ್ಲ, ಒಬ್ಬ ವ್ಯಕ್ತಿಯಾಗೂ ನೀವು ಸಂತೋಷವಾಗಿ ಇರ್ತೀರ. ಎರಡೂ ಮುಖ್ಯ ಅಲ್ವಾ? ಆ್ಯಸ್ ಅನ್ ಇಂಡಿವಿಜುವಲ್ ಐ ನೀಡ್ ಟು ಬಿ ಹ್ಯಾಪಿ ಆ್ಯಂಡ್ ಆಲ್ಸೋ ಸಕ್ಸಸ್ಫುಲ್. ಒಂದು ಬಿಟ್ಟು ಒಂದಿದ್ರೆ ಪ್ರಯೋಜನ ಏನು? ಯಶಸ್ಸು ಅಂದರೆ ನಾನು ಸಾಮಾಜಿಕ ಪ್ಯಾರಾಮೀಟರ್ಸಲ್ಲಿ ಬಂಗ್ಲೆ ಇದೆ, ಕಾರ್ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ಆದರೆ ಒಬ್ಬ ವ್ಯಕ್ತಿಯಾಗಿ ನಾನೇ ಕೊರಗ್ತಾ ಇದ್ದರೆ, ನಾನೇ ಸಂತೋಷ ಅನುಭವಿಸ್ತಿಲ್ಲ ಅಂದರೆ ಏನು ಮಾಡಲಿ ಆ ಜೀವನನ? ಎಸ್ ಸರ್, ಅಲ್ವಾ? ಎಜುಕೇಷನ್ ಅನ್ನೋದು ಈ ರೀತಿ ಮಕ್ಕಳಿಗೆ ಪೂರಕವಾದ ಒಂದು ವಾತಾವರಣ ಸೃಷ್ಟಿ ಮಾಡಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡಬೇಕು ಶಾಲೆ. ಸರ್, ಕೊನೆಯದಾಗಿ ಈ ಕಾರ್ಯಕ್ರಮನ ನೋಡ್ತಾ ಇರುವಂಥ ಮೇನ್ಲಿ ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
ನೋಡಿ, ಎಜುಕೇಷನ್ ಅನ್ನೋದು ಬಹುಶಃ ಭಗವಂತ ಕೊಟ್ಟಿರೋ ಒಂದು ತುಂಬ ಮುಖ್ಯವಾದ ಟೂಲು. ನಾನು ಸುಮಾರು ಜನ ನೋಡ್ತೀನಿ, ಎಜುಕೇಷನ್ನಲ್ಲಿ ಕೆಲವ್ರು ಕೇಳ್ತಾರೆ, ಆ ಸ್ಕೂಲಲ್ಲಿ ಸ್ಟ್ರಿಕ್ಟ್ ಆಗಿರ್ತಾರಾ? ಸ್ಟ್ರಿಕ್ಟ್ ಆಗಿದ್ದರೆ ಅದು ಒಳ್ಳೆಯ ಶಾಲೆ ಅಂತಲೂ ಕೆಲವು ಪೇರೆಂಟ್ಸ್ ನನ್ನ ಹತ್ರ ಹೇಳಿದ್ದಾರೆ. ನಾನು ಅಂಥ ಪೇರೆಂಟ್ಸ್ಗೆ ಒಂದು ಮಾತನ್ನು ಬಯಸ್ತೇನೆ. ಶಿಕ್ಷೆಯಿಂದ ಮನುಷ್ಯ ಪರಿವರ್ತನೆ ಆಗೋದಿದ್ದರೆ ಜೈಲಿಗೆ ಹೋಗಿ ಬಂದವರೆಲ್ಲ ಬುದ್ಧ ಆಗಬೇಕಾಯಿತು, ಇಲ್ಲ ಗಾಂಧಿ ಆಗಬೇಕಾಯಿತು. ಬೇಲ್ ಮೇಲೆ ಬಂದಿರ್ತಾರೆ, ತಿರ್ಗಾ ಯಾವ ಅಪರಾಧಕ್ಕೆ ಒಳಗೆ ಹೋಗಿರ್ತಾರೆ, ಹೊರಗೆ ಬಂದ ತಕ್ಷಣ ಅದೇ ಅಪರಾಧ ಮಾಡ್ತಿದ್ದಾರೆ. ಅಲ್ಲಿಗೆ ಶಿಕ್ಷೆಯಿಂದ ಪರಿವರ್ತನೆ ಆಗೋದಿಲ್ಲ, ಶಿಕ್ಷಣದಿಂದ ಪರಿವರ್ತನೆ ಆಗುತ್ತೆ. ಡೆಫಿನೆಟ್ಲಿ. ಶಿಕ್ಷಣ ಅಂದ್ರೇನು? ಅರಿವೇ ಗುರು ಅಂತಾರೆ. ನಮ್ಮಲ್ಲಿ ಜ್ಞಾನಾರ್ಜನೆಯಾಗಿ ಅರಿವು ಮೂಡಿದ್ರೆ ಅದೇ ಶಿಕ್ಷಣದ ಮೂಲ ಉದ್ದೇಶ ಅಂತ ನಾನು ಅಂದ್ಕೊಂಡೆ. ಇದೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸು, ಡಿಪ್ಲೊಮೊ, ಡಿಗ್ರಿ, ಮಾರ್ಕ್ಸು, ಅದ್ರದ್ದು ಆಯಾಮ ಇದೆ. ನಾನು ಅದನ್ನು ತಪ್ಪು ಅಂತ ಹೇಳಲ್ಲ. ಯಾಕೆ ನೀವು ಅಂದ್ರಲ್ಲ ಮಾರ್ಕ್ಸ್ ತುಂಬ ಅದಕ್ಕೆ ಫೋಕಸ್ ಇದೆ ಅಂತ. ಖಂಡಿತ ಮಾರ್ಕ್ಸ್ ತೊಗೊಳ್ಳಿ ಮಕ್ಕಳು, ಆದರೆ ಅವ್ರು ಓದೋ ಉದ್ದೇಶ ಕೇವಲ ಮಾರ್ಕ್ಸ್ ಆಗಿರಬಾರ್ದು, ಜ್ಞಾನಾರ್ಜನೆ ಆಗಿರಬೇಕು, ತಿಳ್ಕೋಬೇಕು ಅನ್ನೋ ಕುತೂಹಲ ಇರಬೇಕು, ಆ ಹಂಗರ್ ಇರಬೇಕು ಅವ್ರಿಗೆ. ಇನ್ನೂ ಹೆಚ್ಚೆಚ್ಚು ವಿಚಾರ ತಿಳ್ಕೋಬೇಕು ನಾನು. ಈ ಕಾನ್ಸೆಪ್ಟನ್ನ ಹೊರ ಪ್ರಪಂಚದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ, ಇದ್ರ ಪ್ರಯೋಜನಗಳೇನು? ಒಂದು ಓಮ್ಸ್ ಲಾ ಓದಿದ್ರೆ ಅದು ಬರೀ ಒಂದು ಫಿಸಿಕ್ಸ್ ಲಾನ, ಎಲೆಕ್ಟ್ರಿಸಿಟಿ ಲಾನ, ಅಥವಾ ಓಮ್ಸ್ ಲಾನ ನಮ್ಮ ಮನೆಯಲ್ಲೇ ಎಲ್ಲರೂ ನೋಡ್ಬೋದಾ ನಾವು? ಈ ಥರ ಕುತೂಹಲ ಬೆಳೆಸ್ಕೊತ ಹೋದರೆ ಮಕ್ಕಳು ಮಾರ್ಕ್ಸ್ ಖಂಡಿತ ತೊಗೊತಾರೆ. ನಿಮಗೆ ವಿಚಾರ ಚೆನ್ನಾಗಿ ಅರ್ಥ ಆದಮೇಲೆ ವಿಲ್ ಯು ನಾಟ್ ರೈಟ್ ದ ಆನ್ಸರ್ಸ್? ಅದನ್ನು ಉರು ಹೊಡೆಯೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಓದಬೇಕಾದ್ರೆ ಅರ್ಥ ಮಾಡ್ಕೊಳ್ಳೋಕೆ ಓದಿ, ಖುಷಿಯಾಗಿ ಓದಿ, ಕಷ್ಟಪಟ್ಟು ಓದಬಾರ್ದು ಮಕ್ಕಳು. ಯಾವುದೇ ಕೆಲಸ ಕಷ್ಟ ಅಂತ ಅನ್ನಿಸ್ಬಿಟ್ರೆ ಅದರ ಔಟ್ಕಮ್ ನಮಗೆ ಆಪ್ಟಿಮಲ್ ಆಗಿರಲ್ಲ. ಇಷ್ಟಪಟ್ಟು ಮಾಡೋ ಕೆಲಸದ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ಇಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಓದಬಾರ್ದು ಮೊದಲನೇದು. ಎರಡನೇದು, ಮನೆಯಲ್ಲಿ ಒಂದು ಪೂರಕವಾದ ವಾತಾವರಣ ಸೃಷ್ಟಿ ಮಾಡೋ ಜವಾಬ್ದಾರಿ ಪೇರೆಂಟ್ಸ್ದು. ನಾನು ಮೊಬೈಲ್ ನೋಡಿಕೊಂಡು, ನಾನು ಟಿ ವಿ ನೋಡ್ಕೊಂಡು ನನ್ನ ಮಕ್ಳಿಗೆ ನೀನು ಮೊಬೈಲ್ ನೋಡಬೇಡ, ನೀನು ಟಿ ವಿ ನೋಡಬೇಡ, ಓದ್ಕೋ ಹೋಗು ಅಂದರೆ ಆಗಲ್ಲ. ಅದನ್ನು ಪುಷ್ ಕಾನ್ಸೆಪ್ಟ್ ಅಂತೀವಿ. ಅವಕ್ಕೇನು ಅನಿಸುತ್ತೆ, ನೀನು ಮಾತ್ರ ಇಲ್ಲಿ ಆರಾಮಾಗಿ ಮಜಾ ಮಾಡ್ತಿದ್ಯಾ, ನನ್ನನ್ನು ಮಾತ್ರ ಕೂತ್ಕೊಂಡು ಓದು ಅಂತಿದ್ಯಾ ಅಂತ. ಅದಕ್ಕೆ ನಾನು ಹೇಳ್ತೀನಿ, ಶಿಕ್ಷಣ ಅನ್ನೋದು ಎಲ್ಲರೂ ಭಾಗವಹಿಸಬೇಕು. ಆಲ್ ಸ್ಟೇಕ್ ಹೋಲ್ಡರ್ ಶುಡ್ ಪಾರ್ಟಿಸಿಪೇಟ್. ಕೆಲವು ಪೇರೆಂಟ್ಸ್ಗೆ ಅನಿಸುತ್ತೆ, ನಾವು ಫೀಸ್ ಕೊಡ್ತೀವಲ್ಲ ಸ್ಕೂಲ್ ಜವಾಬ್ದಾರಿ ಅಂತ. ಖಂಡಿತ ಇಲ್ಲ, ಸ್ಕೂಲ್ ಎಲ್ಲ ಜವಾಬ್ದಾರಿ ತೊಗೊಳಕ್ಕೆ ಆಗಲ್ಲ. ಉದಾಹರಣೆ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮನೆಯಿಂದ ಶುರು ಆಗಬೇಕು. ಮಕ್ಕಳಿಗೆ ಹ್ಯಾಬಿಟ್ ಫಾರ್ಮೇಷನ್ ಮನೆಯಿಂದ ಆಗಬೇಕು ಅಲ್ವಾ? ಮೊದಲ ಪಾಠಶಾಲೆ ಅಲ್ವಾ? ಅಮ್ಮನೇ ಮೊದಲ ಗುರು ಅಂತ ಹೇಳ್ತೀವಿ, ತಾಯಿಯೇ ಮೊದಲ ಗುರು ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಮೂಲವಾಗಿ ಮನೆಯಿಂದ ಶುರು ಆಗಬೇಕು. ಶಿಕ್ಷಣ ಅನ್ನೋದು ಈಸ್ ನಾಟ್ ಸಮಥಿಂಗ್ ವಿಚ್ ಕ್ಯಾನ್ ಬಿ ಡಿಫೈನ್ಡ್ ಓನ್ಲಿ ವಿತಿನ್ 4 ವಾಲ್ಸ್ ಆಫ್ ಕ್ಲಾಸ್ ರೂಮ್. ನಾವು ಅದನ್ನು ಮಾಡ್ತಿದ್ದೀವಿ. ಎಜುಕೇಷನ್ ನಮ್ಮ ಪ್ರಕಾರ ಏನಂದರೆ, ಶಾಲೆ ಕಾಲೇಜಲ್ಲಿ ಏನು ಸಿಗುತ್ತೆ ಕ್ಲಾಸ್ ರೂಮಲ್ಲಿ ಅದನ್ನು ಎಜುಕೇಷನ್ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೀವಿ. ನನ್ನ ಪ್ರಕಾರ ಎಜುಕೇಷನ್ ಅಂದರೆ ನಿನ್ನ ಸರ್ವತೋಮುಖ ಬೆಳವಣಿಗೆ, ಜೀವನದ ಎಲ್ಲ ಆಯಾಮಗಳಿಗೆ ಒಂದು ಪರಿಚಯ ಆಗಬೇಕು ನಿನಗೆ. ಬಿಕಾಸ್ ನಾವು ಇಲ್ಲಿ ಬಂದಿರೋದೇ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನಾವು ಯುನೀಕ್ ಅನ್ನೋದು ನಮಗೆ ವಿಜ್ಞಾನನೇ ಹೇಳ್ತಾ ಇದೆ, ನಿನ್ನ ಥರ ಇನ್ನೊಬ್ಬರು ಸೃಷ್ಟಿ ಆಗಿಲ್ಲ ಅಂತ. ಆಗಿಲ್ಲ ಅಂದಮೇಲೆ ನಿನ್ನ ಗುರಿ, ನಿನ್ನ ದಾರಿನ ನೀನೇ ಕಂಡ್ಕೋಬೇಕು. ಯಾರೋ ಏನೋ ಆದರೂ ಅಂತ ನೀನು ಅದಾಗೋ ಅವಶ್ಯಕತೆ ಇಲ್ಲ. ಇಂಥ ವಿಚಾರಗಳನ್ನ ಒಳಗೊಂಡು ಮಕ್ಕಳಿಗೆ ಬೇರೆ ಬೇರೆ ರೀತಿ ಆ್ಯಕ್ಟಿವಿಟೀಸು, ಬೇರೆ ಬೇರೆ ರೀತಿ ಜ್ಞಾನಗಳು, ಜನನ ಹೊರಗಡೆಯಿಂದ ಕರ್ಕೊಂಬಂದು ಶಾಲೆಗಳು ಮಕ್ಕಳ ಜೊತೆ ಇಂಟ್ರ್ಯಾಕ್ಷನ್ ಮಾಡಿಸಿದ್ರೆ ಅವ್ರಿಗೊಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಆವಾಗ ಮಕ್ಕಳಿಗೆ ಲಾರ್ಜರ್ ಪಿಕ್ಚರ್ ಆಫ್ ಲೈಫು ಕ್ಲಿಯರ್ ಆಗುತ್ತೆ. ಆವಾಗ ಬಹುಶಃ ಅವರ ಬೆಳವಣಿಗೆ ಕೂಡ ಅದ್ರ ಜೊತೆಗೆ ಶುರು ಆಗುತ್ತೆ. ಮಕ್ಕಳು ಬೆಳೆದ್ರೆ, ಒಂದು ಜನ್ರೇಷನ್ ಬೆಳೆದ್ರೆ ಇಡೀ ಸಮಾಜ ಬೆಳೆಯುತ್ತೆ, ದೇಶ ಕೂಡ ಬೆಳೆಯುತ್ತೆ. ಹಾಗಾಗಿ ಎಜುಕೇಷನ್ಗೆ ಬದಲಾವಣೆ ತರೋ ಒಂದು ಶಕ್ತಿ ಇದೆ. ಅದಕ್ಕೆ ನಾನು ಹೇಳೋದು, ಶಿಕ್ಷೆಯಿಂದ ಬದಲಾವಣೆ ಆಗಲ್ಲ, ಶಿಕ್ಷಣದಿಂದಲೇ ಬದಲಾವಣೆ ಸಾಧ್ಯ. ಇಟ್ಸ್ ಸಚ್ ಎ ಪವರ್ಫುಲ್ ಟೂಲ್. ಬಟ್ ಏನು ಅಂದರೆ, ನಾವು ಎಜುಕೇಷನ್ ಅಂದರೆ ಏನು, ಶಿಕ್ಷಣ ಅಂದರೆ ಏನು ಅನ್ನೋದು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀವಿ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಖಂಡಿತ ಸಮಾಜ ಲಾಸ್ಟಿಂಗ್ ಪೀಸ್ ಒಂದೇ ಅಲ್ಲ, ಪೀಸ್ ಜೊತೆಗೆ ಪ್ರಾಸ್ಪರಿಟಿ ಕೂಡ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರಿ. ಎಜುಕೇಷನ್ ಎಷ್ಟು ಮುಖ್ಯ ಮಗುವಿಗೆ, ಮತ್ತು ಪೇರೆಂಟ್ಸ್ ಯಾವ ರೀತಿ ಕೇರ್ ಮಾಡ್ತಿದ್ದಾರೆ ಮಕ್ಕಳಿಗೆ. ಯಾಕಂದರೆ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಮಕ್ಕಳಿದ್ದಾರೆ, ಬಟ್ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ನಮ್ಮ ಮಗು ಅದನ್ನು ತಿಳ್ಕೊಂಡು ಅದ್ರ ಬಗ್ಗೆ ಪೋಷಕರು ಗಮನ ಹರಿಸಿದ್ರೆ ಒಳ್ಳೆಯದು ಅಂತ ಹೇಳಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಧನ್ಯವಾದಗಳು ಸರ್. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ,
ಕರಿಯರ್ ಡಿಸ್ಕಲ್ಲಿ ಪ್ರೊಫೆಸರ್ ಶಂಕರ್ ಬೆಳ್ಳೂರು ಅವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಒಂದು ಮಗುವಿನ ಸೌಹಾರ್ದಯುತವಾಗಿ ನಾವು ಸಮಾಜಕ್ಕೆ ಹೇಗೆ ಕೊಡುಗೆಯಾಗಿ ಅವರ ಒಂದು ವ್ಯಕ್ತಿತ್ವವನ್ನು ನಾವು ಹೇಗೆ ಬೆಳೆಸ್ಕೊಡ್ತೀವಿ, ಅದ್ರ ಮೇಲೆ ನಿಜವಾದ ಶಿಕ್ಷಣ ಇದೆ ಅಂತ ಹೇಳಿ ಮಾತನಾಡಿದ್ರು. ಇದಿಷ್ಟು ಈ ಕಾರ್ಯಕ್ರಮ ಇಂಟರ್ನ್ಯಾಷನಲ್ ಎಜುಕೇಷನ್ ಡೇ ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ಮಾತನಾಡಿದ್ದು. ಅದ್ರ ಜೊತೆಗೆ ಇಷ್ಟಕ್ಕೆ ಮುಗ್ದೋಯ್ತಾ? ಇನ್ನು ನಮ್ಮ ಮಕ್ಕಳನ್ನ ಯಾವ ರೀತಿ ನಾವು ಎಜುಕೇಷನ್ನ ಕೊಡಿಸ್ಬೇಕಾಗತ್ತೆ, ಒಂದಷ್ಟು ಗೈಡೆನ್ಸ್ ಬೇಕಲ್ಲ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಪ್ರೊಫೆಸರ್ ಶಂಕರ್ ಬೆಳ್ಳೂರು ಅವರನ್ನು ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಅದರ ಜೊತೆಗೆ ನಿಮಗೆ ಯಾವುದೇ ರೀತಿಯಾದಂತಹ ಗೊಂದಲಗಳಿದ್ರೆ, ಪ್ರಶ್ನೆಗಳಿದ್ರೆ, ಇನ್ನೂ ಕೇಳಬೇಕು, ಇದ್ರ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡಬೇಕು ಕರಿಯರ್ ಡೆಸ್ಕಲ್ಲಿ ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರು, ಗೊಂದಲಗಳಿದ್ರು ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡಿ ಅಥವಾ ಪ್ರಶ್ನೆಗಳಿಗೆ ಉತ್ತರನ ಕೊಡಿ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿನಿಧಿ ಡಿಜಿಟಲ್.